ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ BA ಅವರ ಬ್ಲಾಕ್ 3ನಲ್ಲಿ ಬರುವಂತಹ ಡ್ರಾಮಾದ ಕುರಿತು ನೋಡ್ತಾ ಇದ್ವಿ. ಈಗಾಗಲೇ 2 ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿಕೊಂಡು ನೆಕ್ಸ್ಟ್ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ಯಾಕೆ ಅಂತಂದರೆ ಅದರಲ್ಲಿ ನಾನು ಬ್ಲಾಕ್ 3ನಲ್ಲಿ ಬರುವಂತಹ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಅಂತಂದರೆ ಡ್ರಾಮಾದ ಕುರಿತಾಗಿ ಕೊಟ್ಟಿದ್ದಾರೆ. ಬ್ಲಾಕ್ 3 ಕಂಪ್ಲೀಟಾಗಿ ಡ್ರಾಮಾವನ್ನೇ ಒಳಗೊಂಡಿರೋದ್ರಿಂದ ಆ ಒಂದು ಡ್ರಾಮಾದ ಕಂಪ್ಲೀಟ್ ಸಮ್ಮರಿ ಮತ್ತು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಕೂಡ ಆಗಿದೆ. ಹಾಗೆಯೇ ನಾವು ಹಿಂದಿನ ವಿಡಿಯೋದಲ್ಲಿ 3 ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳಿ ಕೂಡ ನೋಡಿದ್ವಿ. ಈ ಒಂದು ನಾಟಕದಲ್ಲಿ ಬರುವಂತಹ ಶಕುನಗಳು ಅಥವಾ ಅಪಶಕುನಗಳು, ದುಸ್ವಪ್ನ, ಭೂತ, ಪ್ರೇತ ಇಂಥ ಎಲ್ಲ ವಿಚಾರಗಳು ಎಷ್ಟರ ಮಟ್ಟಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಈ ಒಂದು ನಾಟಕಕ್ಕೆ ಇಂತಹ ಒಂದಷ್ಟು ಅಂಶಗಳನ್ನು ಕೂಡ ಶೇಕ್ಸ್ಪಿಯರು ಅಳವಡಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ಕೇಳಿರುವ ಪ್ರಶ್ನೆನೂ ಕೂಡ ಅದನ್ನೇ, ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ವುಮೆನ್ ನೈಟ್ಮರೀಸ್. ಅಂದರೆ ಇಲ್ಲಿ ಬರುವಂತಹ ಶಕುನಗಳಾಗಿರ್ಬೋದು, ದುಸ್ವಪ್ನಗಳಾಗಿರ್ಬೋದು, ಏನೆಲ್ಲ ಬರುತ್ತಲ್ಲ ಅದರ ಇಂಪಾರ್ಟೆನ್ಸ್ ಏನಿತ್ತು ಅನ್ನೋದನ್ನು ತಿಳಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಇನ್ ದ ಪ್ಲೇ ಜೂಲಿಯಸ್ ಸೀಸರ್ supernatural elements like omens, nightmares and ghosts are very important. ಈ ಒಂದು ನಾಟಕದಲ್ಲಿ ಅಂದರೆ ಜೂಲಿಯಸ್ ಸೀಸರ್ ಅನ್ನುವಂತಹ ಒಂದು ನಾಟಕದಲ್ಲಿ ಈ ಎಲ್ಲ ಅಂಶಗಳೇನು ಹೇಳಿದ್ನಲ್ಲ ನಾನು, ದುಸ್ವಪ್ನಗಳಾಗಿರ್ಬೋದು, ಶಕುನಗಳು ಅಥವಾ ಅಪಶಕುನಗಳು, ಭೂತ, ಪ್ರೇತಗಳು, ಇಂತಹ ಒಂದಷ್ಟು ಅಲೌಕಿಕ ಅಂಶಗಳು ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ದೇ ಆರ್ ನಾಟ್ ಜಸ್ಟ್ ಹಿಯರ್ ಟು scare the audience but to show that when people plot to kill a leader the whole world falls into chaos. ಅಂದರೆ ಇಲ್ಲಿ ಏನು ಎಲ್ಲ ಶಕುನಗಳು ಅಥವಾ ಗೋಸ್ಟ್ ಆಗಿರ್ಬೋದು ಅಥವಾ ಅಪಶಕುನ, ದುಸ್ವಪ್ನ ಅಂತ ಹೇಳಿ ಎಲ್ಲ ಏನು ವರ್ಡ್ಸ್ಗಳನ್ನು ಯೂಸ್ ಮಾಡಿರೋದಾಗಿರ್ಬೋದು, ಅಂಥ ಒಂದಷ್ಟು ಸನ್ನಿವೇಶವನ್ನು ತಂದಿರೋದು ಯಾವುದೇ ರೀತಿಯಾದಂಥ ಆಡಿಯನ್ಸನ್ನು ಸ್ಕೇರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲ್ಲ. ಬಟ್ ಇದು ಯಾವ ರೀತಿ ತೋರಿಸುತ್ತೆ ಅಂತಂದರೆ ಪೀಪಲ್ ಅಂದರೆ ಜನಗಳು ಇಂಥ ಎಲ್ಲ ಒಂದು ಅಪಶಕುನಗಳಾಗಿರ್ಬೋದು, ಗೋಸ್ಟ್ ಅಥವಾ ದುಸ್ವಪ್ನ ಅನ್ನುವಂಥ ಒಂದು ವಿಚಾರಗಳಂದರೆ ಅಲೌಕಿಕವಾದಂಥ ವಿಚಾರಗಳನ್ನು ಎಷ್ಟು ನಂಬ್ತಾರೆ, ಅದು ಎಷ್ಟೆಲ್ಲ ಎಫೆಕ್ಟಿವ್ ಆಗತ್ತೆ ಒಬ್ಬ ಮನುಷ್ಯನ ಮೇಲೆ ಅನ್ನುವುದನ್ನು ತೋರಿಸುವಂತಹ ಮೂಲ ಉದ್ದೇಶದಿಂದ ಈ ಒಂದು ಕಾನ್ಸೆಪ್ಟ್ಗಳನ್ನು ಶೇಕ್ಸ್ಪಿಯರ್ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಆ್ಯಕ್ಚುಲಿ ಜನಗಳು ಹೇಗೆ ನಂಬ್ತಾರಲ್ವ, ಏನೋ ಒಂದು ಕೆಟ್ಟದ್ದು ನಡೆಯುತ್ತೆ, ಅದಕ್ಕೆ ನನಗೆ ಈ ಥರ ಫೀಲ್ ಆಗ್ತಿದೆ, ಸಿಕ್ಸ್ತ್ ಸೆನ್ಸ್ ಅಂತ ಈಗ ಏನು ನಾವು ಹೇಳ್ತೀವಿ, ಅಂಥ ಎಲ್ಲ ವಿಚಾರಗಳನ್ನು ಈ ಒಂದು ಡ್ರಾಮಾದಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಶೇಕ್ಸ್ಪಿಯರ್ ಯೂಸಸ್ ದೀಸ್ ಎಲಿಮೆಂಟ್ಸ್ ಟು ಶೋ ದಟ್ ನೇಚರ್ ಆ್ಯಂಡ್ ಹ್ಯೂಮನ್ ಲೈಫ್ ಆರ್ ಕನೆಕ್ಟೆಡ್. ಈ ಒಂದು ಸನ್ನಿವೇಶವನ್ನು ಅಥವಾ ಇಂತಹ ಒಂದು ಸನ್ನಿವೇಶವನ್ನು ತಂದಿರುವಂತಹ ಮೂಲ ಉದ್ದೇಶ ಏನಾಗಿತ್ತು ನಮ್ಮ ಪೊಯೆಟ್ದು ಅಂತಂದರೆ, ಮನುಷ್ಯನಿಗೂ ಮತ್ತು ಪ್ರಕೃತಿ ನಡುವೆ ಇರುವಂತಹ ಒಂದು ಸಂಬಂಧವನ್ನು ತೋರಿಸುವುದು ಇಲ್ಲಿ ಮುಖ್ಯ ಉದ್ದೇಶ ಆಗಿತ್ತು. ಮನುಷ್ಯ ಮತ್ತು ಪ್ರಕೃತಿ ಹೇಗೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ತೋರಿಸ್ಬೇಕಿತ್ತು. ಆ ಒಂದು ಕಾರಣದಿಂದ ಈ ಒಂದು ಸನ್ನಿವೇಶವನ್ನು ಅಥವಾ ಈ ಒಂದು ಅಲೌಕಿಕವಾದಂಥ ಅಂಶಗಳನ್ನು ಈ ಡ್ರಾಮಾದಲ್ಲಿ ತಂದಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು, ವೆನ್ ಸಮ್ವನ್ ಬ್ಯಾಡ್ ಈಸ್ ಅಬೌಟ್ ಟು ಹ್ಯಾಪನ್ ಇನ್ ಪಾಲಿಟಿಕ್ಸ್ ದ ನ್ಯಾಚುರಲ್ ವರ್ಲ್ಡ್ ಗಿವ್ಸ್ ವಾರ್ನಿಂಗ್ಸ್. ಅಂದರೆ ಏನೋ ಮುಂದೆ ಏನೋ ಕೆಟ್ಟದಾಗ್ತಿದೆ ಅಂತಂದಾಗ ನಮಗೆ ಅದೊಂದು ಸೆನ್ಸ್ ಆಗುತ್ತೆ ಅಥವಾ ಅದ್ರ ಬಗ್ಗೆ ಏನೋ ಕ್ಲೂ ಸಿಗತ್ತೆ ಅಂತ ಹೇಳಿ ಕೆಲವ್ರು ಹೇಳ್ತಾರಲ್ವ, ಹಾಗೆ ಅದೇ ರೀತಿ ಇಲ್ಲೂ ಸಹ ಯಾವಾಗಲಾದರೂ ನಮ್ಮ ರಾಜಕೀಯದಲ್ಲಿ ಏನಾದರೂ ಒಂದು ಅಂದರೆ ಇಂಥ ಒಂದು ಸನ್ನಿವೇಶದಲ್ಲಿ ರಾಜಕೀಯವಾಗಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಉದ್ದೇಶದಿಂದ ಏನಾದರೂ ಒಂದು ತಪ್ಪಾಗ್ತಿದೆ ಅಥವಾ ಏನೋ ಒಂದು ಕೆಟ್ಟದಾಗ್ತಿದೆ ಅಂತಂದಾಗ ಹೇಗೆ ಪ್ರಕೃತಿ ನಮಗೆ ಸೂಚನೆಯನ್ನು ಕೊಡುತ್ತೆ ಅನ್ನೋದನ್ನು ಇಲ್ಲಿ ಹೇಳುವಂತಹ ಒಂದು ಮೂಲ ಉದ್ದೇಶ ಆಗಿರುತ್ತೆ. ದ ಪ್ಲೇ ಬಿಗಿನ್ಸ್ ವಿತ್ ಅ ಲಾಟ್ ಆಫ್ ಸ್ಟ್ರೇಂಜ್ ಇವೆಂಟ್ಸ್. ದೇರ್ ಆರ್ ಸ್ಟಾರ್ಮ್ಸ್ ವಿತ್ ಥಂಡರ್ ಆ್ಯಂಡ್ ಲೈಟ್ನಿಂಗ್ ದಟ್ ಲುಕ್ ಲೈಕ್ ಎ ಫೈರ್ ಫಾಲಿಂಗ್ ಫ್ರಮ್ ದ ಸ್ಕೈ. ಇಲ್ಲಿ ಯಾವ ರೀತಿಯ ಒಂದಷ್ಟು ಮುನ್ಸೂಚನೆಗಳನ್ನು ಪ್ರಕೃತಿ ನೀಡ್ತು ಅಂತಂದರೆ, ಅಥವಾ ಇದು ನಿಜ ಆಗಿರ್ಬೋದು ಅಥವಾ ಇದನ್ನು ಸೃಷ್ಟಿ ಮಾಡಿರೋದಾಗಿರ್ಬೋದು ಅಥವಾ ಏನೋ ಒಂದು ಬೇರೆ ಉದ್ದೇಶದಿಂದ ಬಂದಂಥ ಒಂದು ಶಕುನಗಳನ್ನು ಇಲ್ಲಿ ಕೆಟ್ಟದಾಗಿ ಕೂಡ
ಪೋರ್ಟ್ರೇಯನ್ನು ಮಾಡಿರ್ಬೋದು. ಒಟ್ಟಿನಲ್ಲಿ ಇಲ್ಲಿ ಕೆಲವೊಂದಷ್ಟು ಸ್ಟ್ರೇಂಜ್ ಈವೆಂಟ್ಸ್ಗಳು ನಡೀತು. ಯಾವುದೆಲ್ಲ ಅಂತಂದರೆ, ಆಕಾಶದಿಂದ ಏನೋ ಒಂದು ಬೆಂಕಿ ಬೀಳೋ ಥರ ಕಾಣಿಸೋದಾಗಿರ್ಬೋದು, ಅಥವಾ ರಸ್ತೆಯ ಮೇಲೆ ಸಿಂಹ ಓಡಾಡ್ತಾ ಇರೋ ಥರ ಕಾಣಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಒಬ್ಬ ಮನುಷ್ಯ ಅಲ್ಲಿ ಬೆಂಕಿ ಉರಿತಾ ಇದೆ, ಆ ಬೆಂಕಿಗೆ ತನ್ನ ಕೈ ಒಡ್ಕೊಂಡು ನಿಂತಿರೋದು, ಅಥವಾ ತಾನು ಬೆಂಕಿ ಕೈ ಒಡ್ಕೊಂಡು ನಿಂತಿದ್ರೂ ಸಹ ಆ ಬೆಂಕಿ ಅವನನ್ನು ಬರ್ನ್ ಮಾಡದೆ ಅಥವಾ ಸುಡದೆ ಇರುವಂತಹ ಒಂದಷ್ಟು ಸಿಚುವೇಶನ್ ಆಗಿರ್ಬೋದು. ಆ್ಯಂಡ್ ಆ್ಯನ್ ಔಲ್ ಹೂಟಿಂಗ್ ಇನ್ ದ ಮಿಡಲ್ ಆಫ್ ದ ಡೇ, ಅಂದರೆ ಸಮ್ಟೈಮ್ಸ್ ರಾತ್ರಿ ಟೈಮಲ್ಲಿ ನಾವು ಔಲ್ ಅಂತಂದರೆ ಗೂಬೆ ಕೂಗೋದನ್ನು ಕೇಳಿಸ್ಕೊಂಡಿರ್ತೀವಿ, ಅಥವಾ ರಾತ್ರಿ ಟೈಮಲ್ಲಿ ಯೂಶ್ವಲಿ ಗೂಬೆಗಳು ಕೂಗುತ್ತೆ. ಆದರೆ ಇಲ್ಲಿ ಹಗಲು ಟೈಮಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ಮಿಡಲ್ ಆಫ್ ದ ಡೇ ಅಂದರೆ ಮಧ್ಯಾಹ್ನ ಆಫ್ಟರ್ನೂನ್ ಸಮಯದಲ್ಲಿ ಗೂಬೆ ಕೂಗುವಂತಹ ಸೌಂಡ್ಗಳನ್ನು ಕೇಳೋದಾಗಿರ್ಬೋದು. ದೀಸ್ ವರಿಡ್ ಈವೆಂಟ್ಸ್ ಆರ್ ನೇಚರ್ಸ್ ವೇ ಆಫ್ ಸೇಯಿಂಗ್ ದಟ್ ದ ಪ್ಲ್ಯಾನ್ ಟು ಕಿಲ್ ಸೀಸರ್ ಈಸ್ ಅನ್ಯಾಚುರಲ್. ಈ ಎಲ್ಲ ಸೈನ್ಗಳು ಅಥವಾ ಈ ಎಲ್ಲ ಸಿಂಬಲ್ಗಳು ಏನನ್ನು ಹೇಳೋದಕ್ಕೆ ಬರ್ತಾ ಇತ್ತು, ಇಲ್ಲೇನೋ ತಪ್ಪಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಪೋರ್ಟ್ರೇ ಮಾಡ್ತಾ ಇತ್ತು. ಅದು ಯಾವ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಶಕುನಗಳು ಕಾಣಿಸ್ತಾ ಇತ್ತು ಅಂದರೆ, ಇಲ್ಲಿ ಸೀಸರನ್ನು ಕಿಲ್ ಮಾಡೋದಕ್ಕೆ ಅಥವಾ ಕೊಲೆ ಮಾಡೋದಕ್ಕೆ ಇಲ್ಲಿ ಪ್ಲ್ಯಾನ್ ಏನು ಅವರು ಸಿದ್ಧ ಮಾಡ್ತಾ ಇದ್ರು, ಆ ಒಂದು ಪ್ಲ್ಯಾನ್ ಅದು ಅನ್ಯಾಚುರಲ್ ಆಗಿರುವಂಥದ್ದು ಅನ್ನುವಂಥದ್ದನ್ನು ಹೇಳುವಂತಹ ಸೈನು ಇದಾಗಿತ್ತು. ಆಕಾಶದಿಂದ ಬೆಂಕಿಯ ಉಂಡೆಗಳು ಬೀಳೋ ರೀತಿಯಲ್ಲಿ, ಮಧ್ಯ ರಸ್ತೆಯಲ್ಲಿ ಲಯನ್ ತಿರುಗಾಡೋ ರೀತಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಬೆಂಕಿ ಉರಿತಾ ಇರುತ್ತೆ, ಆ ಬೆಂಕಿಗೆ ಒಬ್ಬ ವ್ಯಕ್ತಿ ಕೈ ಒಟ್ಕೊಂಡು ನಿಂತಿದ್ದಾನೆ, ಆದರೆ ಅಂದರೆ ಸುಡದೇ ಇರೋ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಮಧ್ಯಾಹ್ನದ ಟೈಮಲ್ಲಿ ಗೂಬೆ ಕೂಗೋದಾಗಿರ್ಬೋದು. ಇದೆಲ್ಲ ಅನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿ ಇವೆಲ್ಲ ನಡೆಯೋದಿಲ್ಲ. ಅನ್ಯಾಚುರಲ್ ಸೈನ್ಸ್ ಯಾಕೆ ಕಾಣಿಸ್ತಾ ಇತ್ತು ಅಂತಂದರೆ, ಇಲ್ಲಿ ಸೀಸರನ್ನು ಕೊಲೆ ಮಾಡೋದಕ್ಕೆ ಈಗಾಗಲೇ ಪ್ಲ್ಯಾನ್ಗಳೇನು ನಡೀತಾ ಇತ್ತಲ್ಲ, ಅದರ ಒಂದು ಮುನ್ಸೂಚನೆ ಆಗಿತ್ತು. ದೀಸ್ ಸೈನ್ಸ್ ಕ್ರಿಯೇಟ್ ಎ ಫೀಲಿಂಗ್ ಆಫ್ ಫಿಯರ್ ಆ್ಯಂಡ್ ಶೋಸ್ ದಟ್ ಎ ಬಿಗ್ ಡಿಸಾಸ್ಟರ್ ಇಸ್ ಕಮಿಂಗ್ ಟು ರೋಮ್. ಇದು ಯಾವ ರೀತಿ ಕಾಣಿಸ್ತಾ ಇತ್ತು, ರೋಮ್ ದೇಶಕ್ಕೆ ಅಥವಾ ಈ ಒಂದು ನಗರಕ್ಕೆ ಏನೋ ಒಂದು ತೊಂದರೆ ಮುಂದೆ ಬರ್ತಾ ಇದೆ, ದೊಡ್ಡದಾಗಿರುವಂಥ ಒಂದು ಸಮಸ್ಯೆ ಕಾಡಲಿದೆ ಅನ್ನೋದನ್ನು ಇಲ್ಲಿ ತೋರಿಸುವಂತಹ ಸೂಚನೆ ಆಗಿತ್ತು ಅಂತ ಹೇಳ್ಬೋದು. ದ ಸೂಟ್ಸೈಯರ್ ಆ್ಯಂಡ್ ಕ್ಯಾಲಿಫೋರ್ನಿಯಾಸ್ ಡ್ರೀಮ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವಾರ್ನಿಂಗ್ಸ್ ಆಗಿರುತ್ತೆ. ಇಲ್ಲಿ ಸೂಟ್ಸೈಯರ್ ಅಂತಂದರೆ ಇಲ್ಲಿ ಭವಿಷ್ಯ ನುಡಿಯೋರು ಅಂತ ಹೇಳ್ಬೋದು. ಈಗಾಗಲೇ ನಾವು ನಾಟಕದ ಆರಂಭದಲ್ಲೇ ನೋಡಿದ್ವಿ, ಯಾವಾಗ ರೋಮ್ಗೆರು ಯುದ್ಧದಲ್ಲಿ ಗೆದ್ದು ವಾಪಸ್ ಬರುವಂತಹ ಒಂದು ಸಂದರ್ಭದಲ್ಲಿ ಅವರು ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ, ಬಿ ಅವೇರ್ ಆಫ್ ಮಾರ್ಚ್ ಅಂತ ಹೇಳ್ಕೊಂಡು. ಆ ಒಂದು ಸೂಚನೆ ಸಹ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ ಸೂಟ್ಸೈಯರ್ ಟೆಲ್ಸ್ ಸೀಸರ್ ಟು ಬಿ ಅವೇರ್ ದ ಐಡಿಯಾಸ್ ಆಫ್ ಮಾರ್ಚ್ ವಿಚ್ ಈಸ್ ಡೈರೆಕ್ಟ್ ವಾರ್ನಿಂಗ್ ಅಬೌಟ್ ದ ಡೇ ಹಿ ವಿಲ್ ಬಿ ಕಿಲ್. ಸೂಟ್ಸೇಯರ್ ಅಂತಂದರೆ ಭವಿಷ್ಯ ನುಡಿಯೋನು ಸೀಸರ್ಗೆ ಎದುರಾದಾಗ ಏನಂತ ಹೇಳ್ತಾನೆ, ಬಿ ಅವೇರ್ ಆಫ್ ದ ಐಡಿಯಾಸ್ ಆಫ್ ಮಾರ್ಚ್ ಬಗ್ಗೆ ನಿನಗೆ ಸ್ವಲ್ಪ ಗಮನ ಇರಲಿ, ಅಥವಾ ಅದರ ಬಗ್ಗೆ ಕೇರ್ಫುಲ್ಲಾಗಿ ಇರು ಅನ್ನುವಂಥ ಒಂದು ಸೂಚನೆಯನ್ನು ಅವನು ಹೇಳಿರ್ತಾನೆ. ವಿಚ್ ಈಸ್ ಅ ಡೈರೆಕ್ಟ್ ವಾರ್ನಿಂಗ್ ಅಬೌಟ್ ದ ಡೇ ಹಿ ವಿಲ್ ಬಿ ಕಿಲ್ಡ್. ಅವನು ಯಾವ ದಿನ ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಅವರು ದಿನವನ್ನು ಫಿಕ್ಸ್ ಮಾಡಿರ್ತಾರೆ, ಆ ದಿನದ ಬಗ್ಗೆ ಡೈರೆಕ್ಟಾಗಿ ಒಬ್ಬ ಭವಿಷ್ಯ ನುಡಿಯುವಂತಹ ವ್ಯಕ್ತಿ ಇಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾನೆ. ಆದರೆ ಅದನ್ನು ಇಲ್ಲಿ ಸೀಸರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಒಂದು ವೇಳೆ ಅವನು ಅದನ್ನು ಸೀರಿಯಸ್ ಆಗಿ ಪರಿಗಣಿಸಿದ್ದೇ ಆಗಿದ್ದರೆ ಅವನನ್ನು ಕೊಲೆ ಮಾಡೋದ್ರಿಂದ ತಪ್ಪಿಸಬಹುದಿತ್ತು. ಲೇಟರ್ ಸೀಸರ್ಸ್ ವೈಫ್ ಕ್ಯಾಲಿಫೋರ್ನಿಯಾ ಹ್ಯಾಸ್ ಎ ಟ್ರಿಬಲ್ ನೈಟ್ ಮರೆ. ಅಂದರೆ ಇಲ್ಲಿ ಕ್ಯಾಲಿಫೋರ್ನಿಯಾಗೂ ಕೂಡ ಕೆಲವೊಂದಷ್ಟು ನೈಟ್ ಮರೆ ಅಂತಂದರೆ ಕೆಟ್ಟ ಶಕುನಗಳು ಅಥವಾ ದುಸ್ವಪ್ನಗಳು ಅಂತ ಹೇಳ್ಬೋದು. ಈ ದುಸ್ವಪ್ನಗಳು ಅವಳಿಗೂ ಸಹ ಬರ್ತಾ ಇರುತ್ತೆ. ಇಲ್ಲಿ ಅವಳಿಗೆ ಯಾವ ರೀತಿ ಒಂದು ದುಸ್ವಪ್ನ ಬೀಳತ್ತೆ ಅಂತಂದರೆ, ಶಿ ಸೀಸ್ ಸೀಸರ್ ಸ್ಟ್ಯಾಚ್ಯೂ ಬ್ಲೀಡಿಂಗ್ ಫ್ರಮ್ ಮೆನಿ ಹೋಲ್ಸ್ ಆ್ಯಂಡ್ ಶಿ ಸೀಸ್ ರೋಮನ್ಸ್ ಡಿಪ್ಪಿಂಗ್ ದೇರ್ ಹ್ಯಾಂಡ್ಸ್ ಇನ್ ಹಿಸ್ ಬ್ಲಡ್ ವೈಲ್ ಸ್ಮೈಲಿಂಗ್. ಅವಳಿಗೆ ಯಾವ ರೀತಿ ಒಂದು ದುಸ್ವಪ್ನ ಬೀಳತ್ತೆ ಅಂತಂದರೆ, ಸೀಸರ್ನ ಸ್ಟ್ಯಾಚ್ಯೂ ಏನು ರೋಮ್ನಲ್ಲಿ ಹಾಕಿದ್ರಲ್ವ, ಆ ಸ್ಟ್ಯಾಚ್ಯೂಯಿಂದ ಎಲ್ಲ ಕಡೆಯಿಂದನೂ ಹೋಲ್ಗಳಾಗಿ ಆ ಹೋಲಿಂದ ರಕ್ತ ಬರೋ ರೀತಿಯಲ್ಲಿ ಬೀಳ್ತಾ ಇದ್ದಂಥ ರಕ್ತಕ್ಕೆ ಆ ರೋಮನ್ ಜನಗಳೇನು ಮಾಡ್ತಾ ಇರ್ತಾರೆ, ತಮ್ಮ ಕೈಯನ್ನು ಅದ್ದಿ ಸಂತೋಷ ಪಡೋ ರೀತಿಯಲ್ಲಿ ಅವಳಿಗೆ ಕನಸು ಬಿದ್ದಿರುತ್ತೆ. ದಿಸ್ ಡ್ರೀಮ್ಸ್ ಈಸ್ ಎ ಪರ್ಫೆಕ್ಟ್ ಪಿಕ್ಚರ್ ಆಫ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಲೇಟರ್ ಇನ್ ದ ಪ್ಲೇ. ಇದು ಈ ಒಂದು ಕನಸೇನಿತ್ತು, ಇದು ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗುತ್ತೆ ಅಥವಾ ಸೀಸರನ್ನು ಯಾವ ರೀತಿ ಕೊಲ್ಲಬಹುದು ಅನ್ನೋದಕ್ಕೆ ನಿಜವಾದ ಒಂದು ಕ್ಲೂ ಅಂತಲೇ ಹೇಳ್ಬಹುದಾಗಿರುತ್ತೆ.
However, Caesar is too proud to listen. He is easily tricked by disease, who tells him the dream is actually a good sign. However, Caesar is too proud to listen. ಅಂದರೆ ಅವನಿಗೆ ಒಂದು ಸ್ವಲ್ಪ ಅಹಂಕಾರದ ಮನೋಭಾವನೆ, ಇದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಇದ್ಯಾವುದು ನಡೆಯೋದಿಲ್ಲ, ಇದೆಲ್ಲ ಸುಳ್ಳು ಅನ್ನುವಂಥ ಒಂದಷ್ಟು ಭಾವನೆಗಳು ಅವನಲ್ಲಿ ಇರುತ್ತೆ. ಹಾಗಾಗಿ ಅವನು ಅದನ್ನು ನಂಬೋದಿಲ್ಲ. ತನ್ನ ಹೆಂಡತಿ ಏನೋ ಒಂದು ಅಪಶಕುನದ ಮಾತು ಹೇಳಿದಾಗ, ಅಥವಾ ನನಗೆ ಈ ಥರ ಎಲ್ಲ ಕನಸು ಬೀಳ್ತಾ ಇದೆ, ದಯವಿಟ್ಟು ನೀವು ಮಾರ್ಚ್ಗೆ ಹೋಗಬೇಡಿ ಅಥವಾ ಸನ್ನೆಟ್ಗೆ ಹೋಗಬೇಡಿ ಅಂತ ಹೇಳಿದಾಗ ಅವಳನ್ನು ನಂಬದೆ ಅವನು ಡೇಸಿಸ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನಂಬ್ತಾನೆ. ಈ ಎಲ್ಲ ಕನಸುಗಳು ಶುಭ ಶಕುನಗಳು, ಇದು ಅಪಶಕುನ ಅಲ್ಲ ಅಂತ ಹೇಳಿ ಅವನು ಹೇಳಿದ ತಕ್ಷಣ ಅದನ್ನು ನಂಬಿ ಅವನ ಜೊತೆ ಅವನು ಹೋಗ್ತಾನೆ. ದಿಸ್ ಶೋಸ್ ದಟ್ Caesar's own pride makes him ignore the truth, leading to his death. ಇದು ಯಾವ ರೀತಿ ಕಾಣಿಸುತ್ತೆ, ಇದು ಏನನ್ನ ಹೇಳುತ್ತೆ ಅಂತಂದರೆ, ಸೀಸರು ನಲ್ಲಿದ್ದಂತಹ ಒಂದು ಅತಿಯಾದಂತಹ ಆತ್ಮವಿಶ್ವಾಸ ಏನಿತ್ತಲ್ಲ, ಆ ಆತ್ಮವಿಶ್ವಾಸನೇ ಅವನ ಒಂದು ಸಾವಿಗೆ ಕಾರಣ ಆಯಿತು ಅಂತ ಹೇಳ್ಬಹುದು. ಇಲ್ಲಿ ಯಾರ್ದಾದ್ರೂ ಒಬ್ಬರು ಮಾತನ್ನು ಅವನು ಕೇಳಿದ್ದಿದ್ದರೆ ಒಂದು ವೇಳೆ ಅವನನ್ನು ಯಾರಿಂದನೂ ಸಹ ಕೊಲೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಫ್ಟರ್ ಸೀಸರ್ ಇಸ್ ಕಿಲ್ಡ್, the supernatural elements change from warning to a form of punishment. ಇದುವರೆಗೂ ಇಲ್ಲೇನೋ ಒಂದು ಕೆಟ್ಟದ್ದು ನಡೆಯುತ್ತೆ ಅನ್ನುವಂತಹ ಒಂದು ಶಕುನಗಳನ್ನು ತಿಳಿಸುವಂಥದ್ದು ಅಥವಾ ಕ್ಲೂವನ್ನು ಕೊಡುವಂತಹ ಪ್ರಯತ್ನದಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳು ನಡೀತಾ ಇತ್ತು. ಬಟ್ ಆಫ್ಟರ್ ಸೀಸರ್ಸ್ ಕಿಲ್, ಅಂದರೆ ಆಫ್ಟರ್ ಸೀಸರ್ಸ್ನ ಡೆತ್ ಆದ ನಂತರ ಈ ಎಲ್ಲ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಏನಾಗ್ತಾ ಬಂತು, ಎಚ್ಚರಿಕೆಯ ಬದಲಾಗಿ ಶಿಕ್ಷೆಯ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. The most famous part is when the ghost of Caesar appears to Brutus in his tent. ಇದರಲ್ಲಿ ತುಂಬ ಫೇಮಸ್ ಆಗಿರುವಂತಹ, ತುಂಬ ಪ್ರಮುಖವಾದಂತಹ ಒಂದು ಪಾರ್ಟ್ ಯಾವುದು ಅಂತಂದರೆ, when the ghost of Caesar appears to Brutus in his tent. ಇಲ್ಲಿ ಸೀಸರ್ ಸತ್ತ ನಂತರ ಅವನು ಗೋಸ್ಟ್ ಆಗಿ ಅಥವಾ ದೆವ್ವವಾಗಿ ಕಾಣಿಸ್ಕೊಳ್ತಾನೆ. ಯಾರಿಗೆ ಅಂತಂದರೆ ಬ್ರೂಟಸ್ಗೆ. ಅವನ ಟೆಂಟಿನಲ್ಲಿ ಸೀಸರು ಒಬ್ಬ ಭೂತ ಅಥವಾ ಪ್ರೇತವಾಗಿ ಇಲ್ಲಿ ಕಾಣಿಸ್ಕೊಳ್ತಾನೆ. ದ ಗೋಸ್ಟ್ ಕಾಲ್ಸ್ ಹಿಮ್ಸೆಲ್ಫ್ ಬ್ರೂಟಸ್ ಎವಿಲ್ ಸ್ಪಿರಿಟ್. ಆ ಆತ್ಮ ಅಥವಾ ಆ ಒಂದು ಭೂತ ಏನು ಇಲ್ಲಿ ಬ್ರೂಟಸ್ಗೆ ಕಾಣಿಸ್ಕೊಳ್ಳುತ್ತಲ್ವ, ಆ ಆತ್ಮ ಅದು ತನ್ನನ್ನು ತಾನು ಏನಂತ ಕರ್ಕೊಳ್ಳುತ್ತೆ ಅಂತಂದರೆ ಎವಿಲ್ ಸ್ಪಿರಿಟ್, ಅಂದರೆ ಒಂದು ದುಷ್ಟ ಆತ್ಮ, ಬ್ರೂಟಸ್ನ ದುಷ್ಟ ಆತ್ಮ ಅಂತ ಹೇಳಿ ಅದು ಕರೆದುಕೊಳ್ಳುತ್ತೆ. ದಿಸ್ ಮೀನ್ಸ್ ದ ಗೋಸ್ಟ್ ಈಸ್ ಲೈಕ್ ಅ ಮಿರರ್ ಶೋಯಿಂಗ್ ಬ್ರೂಟಸ್ ಈಸ್ ಓನ್ ಗಿಲ್ಟ್ ಆ್ಯಂಡ್ ಫಿಯರ್. ಇದು ಏನನ್ನು ಹೇಳ್ತಾ ಇದೆ ಅಂತಂದರೆ, ಈಗ ಬ್ರೂಟಸ್ ತಾನು ಮಾಡಿದ್ದು ತಪ್ಪು ಅನ್ನೋದು ಅವನಿಗೇನು ಗಿಲ್ಟ್ ಫೀಲ್ ಆಗ್ತಿದೆ, ಅಥವಾ ತಾನು ಮಾಡಬಾರ್ದಿತ್ತು ಇಂಥ ಒಂದು ತಪ್ಪನ್ನು ಅಂತ ಹೇಳಿ ಅವನಿಗೆ ನೋವು ಏನು ಕಾಣಿಸ್ತಾ ಇದೆ, ಅದನ್ನು ಇಲ್ಲಿ ಹೇಳುವಂತಹ ಒಂದು ಕಾರಣದಿಂದ ಆ ಭೂತ ಅಥವಾ ಸೀಸರ್ನ ಭೂತ ಅಥವಾ ಗೋಸ್ಟು ತನ್ನನ್ನು ತಾನು ಬ್ರೂಟಸ್ನ ಎವಿಲ್ ಸ್ಪಿರಿಟ್ ಅಥವಾ ದುಷ್ಟ ಆತ್ಮ ಅಂತ ಹೇಳಿ ಕರೆದುಕೊಳ್ಳುತ್ತೆ. ಬ್ರೂಟಸ್ನ ಒಂದು ಗುಡಿಸಲಲ್ಲಿ ಏನು ಕಾಣಿಸ್ಕೊಳ್ಳುತ್ತಲ್ಲ ಆತ್ಮ, ಅದು ಏನನ್ನು ಹೇಳುತ್ತೆ ಬ್ರೂಟಸ್ಗೆ ಅಂತಂದರೆ, ನಾವು ಮತ್ತೆ ಮೀಟ್ ಮಾಡೋಣ ಫಿಲಿಪಿಯಲ್ಲಿ ಅಂತ ಹೇಳಿ ಅದು ಹೇಳುತ್ತೆ. The ghost tell Brutus that they will meet again at the battlefield of Philippi. ಅಂದರೆ ಫಿಲಿಪ್ಪಿ ಅಂದರೆ ಏನು ಹೇಳ್ತಾ ಇದೆ ಇದು, ನಾವು ನೆಕ್ಸ್ಟ್ ಮತ್ತೆ ಮೀಟ್ ಮಾಡೋಣ ಎಲ್ಲಿ, ಯುದ್ಧ ಭೂಮಿ ಯಾವುದು, ಫಿಲಿಪ್ಪಿ ಅನ್ನುವಂಥ ಒಂದು ಜಾಗದಲ್ಲಿ ಇರುವಂಥ ಯುದ್ಧ ಭೂಮಿಯಲ್ಲಿ ಆ್ಯಂಟೋನಿ ಏನು ಇವನನ್ನು ಚೇಸ್ ಮಾಡ್ಕೊಂಡು ಹೋಗಿ ಯುದ್ಧವನ್ನು ಮಾಡ್ತಾನಲ್ಲ, ಕೊನೆಯ ಒಂದು ಹಂತದಲ್ಲಿ ಆ ಒಂದು ಜಾಗದಲ್ಲಿ ಮತ್ತೆ ಮೀಟ್ ಮಾಡೋಣ ಅಂತ ಹೇಳಿ ಮೊದಲೇ ಒಂದು ಶಕುನ ಅಥವಾ ಮೊದಲೇ ಒಂದು ಸೂಚನೆಯನ್ನು ಭೂತವಾಗಿ ಬಂದು ಅಥವಾ ಗೋಸ್ಟ್ ಆಗಿ ಬಂದು ಸೀಸರ್ನ ಆತ್ಮ ಬ್ರೂಟಸ್ಗೆ ಕೊಟ್ಟಿತ್ತು ಅಂತ ನೋಡ್ಬೋದು ನಾವಿಲ್ಲಿ. ನೆಕ್ಸ್ಟು, ದಿಸ್ ಮೇಕ್ಸ್ ದ ಆಡಿಯನ್ಸ್ ಫೀಲ್ ದಾಟ್ ಬ್ರೂಟಸ್ ಈಸ್ ಡಿಸ್ಟೈನ್ ಟು ಡೈ ಆ್ಯಂಡ್ ದಾಟ್ ಹಿ ಕೆನಾಟ್ ಎಸ್ಕೇಪ್ ದ ಕಾನ್ಸಿಕ್ವೆನ್ಸ್ ಆಫ್ ಹಿಸ್ ಆ್ಯಕ್ಷನ್ಸ್. ಇದು ಏನನ್ನು ಹೇಳುತ್ತೆ, ಅವನಿಗಾಗಲೇ ಒಂದು ಸೂಚನೆ ಏನು ಸಿಕ್ಕಿದೆ, ನೆಕ್ಸ್ಟ್ ನಾವು ಒಂದು ಯುದ್ಧ ಭೂಮಿಯಲ್ಲಿ ಸಿಗೋಣ ಅಂತ ಹೇಳಿ ಈಗಾಗಲೇ ಒಂದು ಗೋಸ್ಟ್ ಬಂದೇನು ಅವನಿಗೆ ಹೇಳಿದೆ, ಅದು ಏನನ್ನು ಹೇಳುತ್ತೆ ಅಂತಂದರೆ ಅವನ ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನು, ಅಥವಾ ಅವನಿಗೆ ಈ ಎಲ್ಲ ಒಂದು ಸಿಚುವೇಶನಿಂದ ಪಾರಾಗೋದಕ್ಕೆ ಯಾವುದೇ ರೀತಿಯಾದಂಥ ಕಾರಣ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಸಂದರ್ಭ ಸಿಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ತಾನೀಗಾಗಲೇ ಮಾಡಿರುವಂತಹ ತಪ್ಪಿಗೆ ಖಂಡಿತವಾಗ್ಲೂ ಶಿಕ್ಷೆ ಸಿಕ್ಕೇ ಸಿಗುತ್ತೆ, ಇದರಿಂದ ನಾನು ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು
ಬ್ರೂಟಸ್ ಮನವರಿಕೆ ಆಗೋದಕ್ಕೆ ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ಆತ್ಮ ಏನು ಸೀಸರ್ನ ಆತ್ಮ ಏನು ಬ್ರೂಟಸ್ಗೆ ಕಾಣಿಸ್ಕೊಳ್ಳುತ್ತೆ, ಇದು ಹೇಳುತ್ತೆ ಅಥವಾ ಇದರಿಂದ ಅವನಿಗೆ ಬ್ರೂಟಸ್ಗೆ ಗೊತ್ತಾಗುತ್ತೆ ನನ್ನ ಫ್ಯೂಚರ್ ಏನಾಗ್ಬೋದು ಅನ್ನೋದು ಗೊತ್ತಾಗತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಕನ್ಕ್ಲೂಷನಲ್ಲಿ ನಾವು ಏನನ್ನ ನೋಡ್ಬೋದು ಅಂತಂದರೆ, ದಿಸ್ ಒಮೆನ್ಸ್ ಆ್ಯಂಡ್ ಗೋಸ್ಟ್ ಶೋಸ್ ದಟ್ ಫೇಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಎನಿ ಮ್ಯಾನ್. ಫೇಟ್ ಅಂತಂದರೆ ವಿಧಿ ಅಂತ ಹೇಳ್ಬೋದು. ಈ ಒಂದು ಒಮೆನ್ಸ್ ಅಂತಂದರೆ ಶಕುನ ಅಥವಾ ಗೋಸ್ಟ್ ಅನ್ನುವಂಥದ್ದು ವಿಧಿಗಿಂತ ಬಹಳ ಪವರ್ಫುಲ್ ಆಗಿರುವಂತಹದ್ದು, ಮನುಷ್ಯನಿಗಿಂತ ವಿಧಿ ಬಹಳ ಪವರ್ಫುಲ್ ಆಗಿರುವಂತಹ ಶಕ್ತಿಯುತವಾಗಿರುವಂತಹದ್ದು ಅಂತಂದರೆ ಫೇಟ್ ಅಥವಾ ವಿಧಿ ಅಂತ ಹೇಳ್ಬೋದು. ದೇ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ಸ್ ಆಫ್ ದ ಕ್ಯಾರೆಕ್ಟರ್ಸ್ ಲೈಕ್ ಸೀಸರ್ಸ್ ಆರೋಗೆನ್ಸ್ ಆ್ಯಂಡ್ ಬ್ರೂಟಸ್ ಗಿಲ್ಸ್. ಈ ಒಂದು ವಿಚಾರಗಳು ಅಥವಾ ಈ ಒಂದು ಸಂದರ್ಭದಲ್ಲಿ ನಾವು ಏನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತಂದರೆ, ಈ ಕ್ಯಾರೆಕ್ಟರ್ಸ್ ಏನು ಬರ್ತಾರಲ್ಲ ಇಲ್ಲಿ ಸೀಸರ್ ಆಗಿರ್ಬೋದು ಅಥವಾ ಬ್ರೂಟಸ್ ಆಗಿರ್ಬೋದು, ಅವರಿಬ್ಬರ ಕ್ಯಾರೆಕ್ಟರ್ಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಇಲ್ಲಿ ಬ್ರೂಟಸ್ನ ಒಂದು ಗಿಲ್ಟ್, ಅವನೇನು ತಾನು ಮಾಡಿರುವಂತಹ ತಪ್ಪಿಗೆ ಪ್ರಾಯಶ್ಚಿತ ಆಗಿರ್ಬೋದು ಅಥವಾ ಪಶ್ಚಾತ್ತಾಪ ಪಡೋದನ್ನು ನಾವಿಲ್ಲಿ ನೋಡ್ಬೋದು. ಜೊತೆಗೆ ಸೀಸರ್ನ ಆರೋಗೆನ್ಸ್ ಅಂತಂದರೆ ಅವನ ಅಹಂಕಾರವನ್ನು ಸಹ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಬೈ ಯೂಸಿಂಗ್ ದೀಸ್ ಎಲಿಮೆಂಟ್ಸ್ ದ ಪ್ಲೇ ಶೋಸ್ ದಟ್ ಕಿಲ್ಲಿಂಗ್ ಎ ಲೀಡರ್ ಬ್ರಿಂಗ್ಸ್ ಎ ಕ್ಯೂರಿಯಸ್ ಅಪಾನ್ ದ ಲ್ಯಾಂಡ್ ಆ್ಯಂಡ್ ನೋ ಮ್ಯಾಟರ್ ಹೌ ಹಾರ್ಡ್ ಟು ಕ್ಯಾರೆಕ್ಟರ್ಸ್ ಟ್ರೈ ಟು ಜಸ್ಟಿಫೈ ದೇರ್ ಆ್ಯಕ್ಟ್. ಒಂದು ದೇಶದ ನಾಯಕನನ್ನು ಕೊಲ್ಲೋದು ಆ ದೇಶಕ್ಕೆ ಒಂದು ಶಾಪದಂತೆ ಅನ್ನೋದನ್ನು ನೋಡ್ಬೋದು. ಅಥವಾ ನಾವು ಮಾಡಿರೋದು ತಪ್ಪಲ್ಲ, ಅದು ಸರಿ ಅಂತ ಹೇಳಿ ನಮಗೆ ನಾವು ಎಷ್ಟೇ ಕನ್ವಿನ್ಸ್ ಮಾಡಿಕೊಂಡ್ರೂ ಕೂಡ ಅದು ಕನ್ವಿನ್ಸ್ ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ಮಾಡಿರೋದು ತಪ್ಪು ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾಗಿ ನಮ್ಮ ಆತ್ಮಸಾಕ್ಷಿ ಅನ್ನೋದು ನಮಗೆ ಕಾಡತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಮಗೆ ಅದು ಸರಿ ಅಂತ ಅನಿಸಿದ್ರೂ ಸಹ ಆತ್ಮಸಾಕ್ಷಿ ಹೇಳುತ್ತೆ, ಇಲ್ಲ ನೀನು ಮಾಡಿದ್ದು ಆ ಒಂದು ವಿಷಯಕ್ಕೋಸ್ಕರ ಗಿಲ್ಟನ್ನು ಫೀಲ್ ಮಾಡೋದನ್ನು ನೋಡ್ಬೋದಾಗಿರುತ್ತೆ. ದ ಪ್ಲೇ ಶೋಸ್ ದಟ್ ಕಿಲ್ಲಿಂಗ್ ಎ ಲೀಡರ್ ಬ್ರಿಂಗ್ ಎ ಕ್ಯೂರಿಯಸ್ ಅಪಾನ್ ದ ಲ್ಯಾಂಡ್ and no matter how hard to characters try to justify their actions, the supernatural signs prove that they have made a ಟೆರಿಬಲ್ ಮಿಸ್ಟೇಕ್. ಶಕುನಗಳು ಅಥವಾ ಈ ಅಲೌಕಿಕ ಅಂಶಗಳು ಏನನ್ನು ತೋರಿಸುತ್ತೆ, ಇಲ್ಲ ನೀನು ಮಾಡಿರೋದು ತಪ್ಪು ಅನ್ನೋದನ್ನು ಅಥವಾ ನೀನು ಎಷ್ಟು ತಪ್ಪನ್ನು ಮಾಡಿದೀಯ ಅನ್ನೋದನ್ನು ತೋರಿಸುತ್ತೆ ಅನ್ನೋದನ್ನು ನಾವು ಈ ಒಂದು ಉತ್ತರದಲ್ಲಿ ಅಥವಾ ಈ ಒಂದು ಸಂದರ್ಭಗಳಲ್ಲಿ ನೋಡ್ಬೋದಾಗಿರುತ್ತೆ. ಇದಿಷ್ಟು ಈ ನಾಟಕದಲ್ಲಿ ಬರುವಂತಹ ಒಮೆನ್ಸ್ ಅಥವಾ ನೈಟ್ ಮರೀಸ್ ಆ್ಯಂಡ್ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳು ಆಗಿರುತ್ತೆ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಾವು ನೆಕ್ಸ್ಟ್ ಹೋಗೋಣ. ಇನ್ನು ಒಂದು ಪ್ರಶ್ನೆ, 5th ಒನ್, ರೈಟ್ ಎ ನೋಟ್ ಆನ್ ದ ರೋಲ್ ಪ್ಲೇಡ್ ಬೈ ಬ್ರೂಟಸ್ ಇನ್ ಜೂಲಿಯಸ್ ಸೀಸರ್. ಇಲ್ಲಿ ಬ್ರೂಟಸ್ನ ಕ್ಯಾರೆಕ್ಟರ್ನ ಸ್ಕೆಚ್ ಮಾಡಿ ಅಂತ ಸಹ ಕೇಳ್ಬೋದು, ಅಥವಾ ಈ ರೀತಿ ಪ್ರಶ್ನೆಯನ್ನು ಸಹ ಕೇಳ್ಬೋದು. ರೈಟ್ ಎ ನೋಟ್ ಆನ್ ದ ರೋಲ್ ಪ್ಲೇಡ್ ಬೈ ಬ್ರೂಟಸ್ ಇನ್ ಜೂಲಿಯಸ್ ಸೀಸರ್ ಅಂತ ಕೂಡ ಕೇಳ್ಬೋದು. ಇದರಲ್ಲಿ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಸಹ ನೀವು ಇದೇ ಉತ್ತರವನ್ನು ಬರಿಬೋದಾಗಿರುತ್ತೆ. ಇಲ್ಲಿ ಅವನ ರೋಲು ಕೂಡ ಅದೇ ಆಗಿರುತ್ತೆ ಅಥವಾ ಅವನ ಕ್ಯಾರೆಕ್ಟರ್ ಕೂಡ ಅದೇ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಇದೇ ಉತ್ತರವನ್ನು ಬರಿಬೋದಾಗಿರುತ್ತೆ. ಬ್ರೂಟಸ್ ಇಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಇನ್ ದ ಪ್ಲೇ ಬಿಕಾಸ್ ಹೀ ಈಸ್ ಎ ಗುಡ್ ಮ್ಯಾನ್ ಹೂ ಡಿಸೈಡ್ಸ್ ಟು ಡೂ ಎ ಬ್ಯಾಡ್ ಥಿಂಗ್. ಇಲ್ಲಿ ಬ್ರೂಟಸ್ ಅನ್ನುವಂತಹ ವ್ಯಕ್ತಿ ಬಹಳ ಪ್ರಮುಖವಾದಂತಹ ಪಾತ್ರಧಾರಿ, ಹಾಗೆಯೇ ಒಂದು ಸಂಕೀರ್ಣವಾದಂತಹ ಒಂದು ವ್ಯಕ್ತಿತ್ವ ಅಂತಲೇ ಹೇಳಬಹುದಾಗಿರುತ್ತೆ. ಯಾಕೆ ಅಂತಂದರೆ ಮೂಲತಃ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥವನು, ಆದರೆ ಅವನು ಮಾಡೋ ಒಂದೇ ಒಂದು ತಪ್ಪು ಅವನನ್ನು ಇಲ್ಲಿ ಕೆಟ್ಟ ವ್ಯಕ್ತಿಯಾಗಿ ಮಾಡುತ್ತೆ. ಅದೇನು ಅಂತಂದರೆ ಅವನು ಒಳ್ಳೆಯ ವ್ಯಕ್ತಿ ಆಗಿದ್ರೂ ಸಹ ಒಂದು ಕೆಟ್ಟ ಕೆಲಸವನ್ನು ಮಾಡುವ ಅವನ ನಿರ್ಧಾರವನ್ನು ಅವನು ತೆಗೆದುಕೊಳ್ತಾನೆ. ವಾಟ್ ಹಿ ಥಿಂಕ್ಸ್ ಆರ್ ದ ರೈಟ್ ರೀಸನ್ಸ್. ಅನ್ಲೈಕ್ ದ ಅದರ್ ಕಿಲ್ಲರ್ಸ್, ಬ್ರೂಟಸ್ ಡಸ್ ನಾಟ್ ಆ್ಯಕ್ಟ್ ಔಟ್ ಆಫ್ ಹೇಟೆಡ್ ಆರ್ ಜೆಲಸಿ. ಬ್ರೂಟಸ್ ಮಾಡುವಂತಹ ತಪ್ಪು ಯಾವುದು ಅಂತಂದರೆ ಸೀಸರನ್ನು ಕೊಲೆ ಮಾಡುವಂತಹದ್ದು. ಆದರೆ ಇವನು ಮಾಡುವಂತಹ ಕೊಲೆಗೆ ಇವನ ಯಾವುದೇ ರೀತಿಯಾದಂತಹ ಪರ್ಸ್ನಲ್ ಆದಂತಹ ರೀಸನ್ ಇರೋದಿಲ್ಲ ಅಥವಾ ಅವನ ಬಗ್ಗೆ ಅಸೂಹೆ ಇರೋದಿಲ್ಲ. ಹಿ ಈಸ್ ಗೈಡೆಡ್ ಬೈ ಹಿಸ್ ಲವ್ ಫಾರ್ ರೋಮ್ ಆ್ಯಂಡ್ ಹಿಸ್ ಡಿಸೈರ್ ಕೀಪ್ ಇಟ್ ಎ ಫ್ರೀ ಪಬ್ಲಿಕ್. ಇಲ್ಲಿ ಇವನ ಒಂದು ಮೂಲ ಉದ್ದೇಶ ಏನಾಗಿತ್ತು ಅಂತಂದರೆ ರೋಮನ್ ಜನತೆಗೋಸ್ಕರ ಅಥವಾ ರೋಮನ್ ಪಬ್ಲಿಕ್ಕಿಗೋಸ್ಕರ, ಅಲ್ಲಿರುವಂತಹ ಜನರು ಚೆನ್ನಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಅವನು ಸೀಸರ್ನ ಕೊಲೆ ಮಾಡುವಂತಹ ಪ್ರಯತ್ನವನ್ನು ಅಥವಾ ಕೊಲೆ ಮಾಡೋದಕ್ಕೆ ಒಪ್ಕೊಳ್ತಾನೆ.
ಬ್ರೂಟಸ್ ಈಸ್ ನೌನ್ ಆ್ಯಸ್ ಅನ್ ಹಾನರಬಲ್ ಮ್ಯಾನ್. ಇಲ್ಲಿ ಬ್ರೂಟಸ್ಸನ್ನು ಹಾನರಬಲ್ ಮ್ಯಾನ್ ಅಥವಾ ಗೌರವಾನ್ವಿತ ವ್ಯಕ್ತಿ ಅಂತ ಹೇಳಿ ಇಲ್ಲಿ ಕರೆಯೋದಾಗತ್ತೆ. ಕಾರಣ ಏನು ಅಂತಂದರೆ ಬ್ರೂಟಸ್ ಮಾಡುವಂತಹ ತಪ್ಪಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇರೋದಿಲ್ಲ. ಅವನು ರಾಜ್ಯದ ಜನತೆಗೋಸ್ಕರ, ರಾಜ್ಯದ ಜನತೆಯ ಒಳಿತಿಗೋಸ್ಕರ ಮಾಡುವಂಥ ಒಂದು ತ್ಯಾಗ ಅಂತಲೇ ಹೇಳ್ಬೋದಾಗಿರುತ್ತೆ. He comes from a famous family that helped to ride off kings in the past. So he feels a heavy weight to protect Rome from anyone who wants to be a king. ಇಲ್ಲಿ ಬ್ರೂಟಸ್ ಆರ್ಮಿ ಕುಟುಂಬದಿಂದ ಬಂದಿರೋನಾಗಿರೋದ್ರಿಂದ ಅವರ ಆರ್ಮಿಗಳು ಅಂತಂದರೆ ಅವರ ಮೂಲ ಕೆಲಸ ಏನಾಗಿರುತ್ತೆ, ದೇಶವನ್ನು ಪ್ರೊಟೆಕ್ಟ್ ಮಾಡೋದು, ಹಾಗೆ ರಾಜವನ್ನು ಸೇಫಾಗಿ ನೋಡ್ಕೊಳ್ಳುವಂಥದ್ದು ಅವರ ಕೆಲಸ ಆಗಿರುತ್ತೆ. ಹಾಗೆ ಇಲ್ಲೂ ಕೂಡ ಬ್ರೂಟಸ್ ಏನು ಮಾಡ್ತಾನೆ, ದೇಶವನ್ನು ಕಾಯೋದು ಅಥವಾ ದೇಶವನ್ನು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಆದ್ಯ ಕರ್ತವ್ಯ ಅಂತ ಹೇಳಿ ಅವನಿಲ್ಲಿ ಭಾವಿಸಿರ್ತಾನೆ. ಹಾಗಾಗಿ ರೋಮ್ನ ಜನತೆಗೋಸ್ಕರ, ಜನರ ಒಳಿತಿಗೋಸ್ಕರ ಅವನು ಏನು ಮಾಡೋದಕ್ಕೂ ಬೇಕಾದರೂ ಯಾವುದೇ ರೀತಿಯಾದಂಥ ರಿಸ್ಕ್ ತೊಗೊಳ್ಳೋದಕ್ಕೂ ಕೂಡ ಅವನು ರೆಡಿ ಇದ್ದ. ದಿಸ್ ಮೇಕ್ಸ್ ಹಿಮ್ ಈಸಿ ಟು ಟ್ರಿಕ್. ಇಂಥ ಒಂದು ಗುಣ ಏನಿತ್ತಲ್ವ, ಅವನು ದೇಶಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾನೆ ಅನ್ನುವಂಥ ಒಂದು ಗುಣ ಏನಿದೆ, ಈ ಗುಣನೇ ಇಲ್ಲಿ ಶತ್ರುಗಳು ಯಾರಿದ್ರು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು, ಅವನನ್ನು ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದಾಗಿರುತ್ತೆ. ಕ್ಯಾಶಿಯಸ್ ನೌನ್ ದಟ್ ಬ್ರೂಟಸ್ ವ್ಯಾಲ್ಯೂ ಹಾನರ್ ಮೋರ್ ದ್ಯಾನ್ ಹೀಸ್ ಓನ್ ಲೈಫ್. ಇಲ್ಲಿ ಕ್ಯಾಶಿಯಸ್ ಅನ್ನುವಂಥ ಒಂದು ವಿಲನ್ ಆಗಿರೋದ್ರಿಂದ ವಿಲನ್ನು ಈ ಬ್ರೂಟಸಲ್ಲಿ ಇರುವಂಥ ಒಳ್ಳೆಯ ವ್ಯಕ್ತಿತ್ವವನ್ನು ಬೇರೆ ರೀತಿಯಲ್ಲಿ ಅವನ ಅವಶ್ಯಕತೆಗೆ, ಅವನ ಕೆಲಸಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಸಹಾಯ ಆಯಿತು ಅಂತಲೇ ಹೇಳ್ಬೋದಾಗಿರುತ್ತೆ. So he sends fake letters to Brutus to make him believe that the people of Rome are crying out of help against Caesar. ಈ ಒಂದು ಗುಣ ಏನಿತ್ತು, ಅವನು ದೇಶಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ, ನನಗೆ ದೇಶದ ಜನತೆಯ ಸಂತೋಷನೇ ಮುಖ್ಯ, ರಕ್ಷಣೆನೇ ಮುಖ್ಯ, ಅವರು ಚೆನ್ನಾಗಿರಬೇಕು ಅಂತ ಹೇಳಿ ಇದ್ದಂಥ ಒಂದು ಮನಸ್ಥಿತಿ ಏನಿತ್ತು, ಅಂತಹ ಒಂದು ಮನಸ್ಥಿತಿಯನ್ನು ಕ್ಯಾಶಿಯಸ್ಸು ತನ್ನ ಅವಶ್ಯಕತೆಗೆ ಸಹಾಯ ಆಗುವ ರೀತಿಯಲ್ಲಿ ಎನ್ಕ್ಯಾಚ್ ಮಾಡೋದಕ್ಕೆ, ಬ್ರೂಟಸ್ನ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಅವನು ಏನು ಉಪಾಯವನ್ನು ಮಾಡ್ತಾನೆ ಅಂತಂದರೆ ಒಂದಷ್ಟು ಫೇಕ್ ಲೆಟರ್ಸ್ಗಳನ್ನು ಬ್ರೂಟಸ್ಗೆ ಕಳಿಸ್ತಾನೆ. ಯಾವ ರೀತಿ ಫೇಕ್ ಲೆಟರ್ಸ್ ಅಂತಂದರೆ, ರೋಮ್ನ ಜನತೆ ಬರೆದಿರೋದು, ಅಂದರೆ ರೋಮ್ನ ಜನತೆ ಸೀಸರ್ನ ಬಗ್ಗೆ ಕಂಪ್ಲೇಂಟ್ ಮಾಡೋ ರೀತಿ, ಸೀಸರ್ ಸರಿ ಇಲ್ಲ, ಅವನು ನಮ್ಮನ್ನು ಸಾರ್ವಭೌಮತ್ವವನ್ನು ಸಾಧಿಸಿ ಆಳ್ವಿಕೆಯನ್ನು ಮಾಡ್ತಾನೆ, ಅವನ ಆಳ್ವಿಕೆ ನಮಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಬ್ರೂಟಸ್ಗೆ ತಿಳಿಸುವ ರೀತಿ ಯಾರು ಬರೆಯುವುದು, ಕ್ಯಾಶಿಯಸ್ಸೇ ಒಂದಷ್ಟು ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಒಂದಷ್ಟು ಲೆಟರ್ಸನ್ನು ಬರೆದು ಬ್ರೂಟಸ್ಗೆ ಕಳಿಸ್ತಾನೆ. ಬ್ರೂಟಸ್ ಸ್ಪೆಂಡ್ಸ್ ಮೆನಿ ಸ್ಲೀಪ್ಲೆಸ್ ನೈಟ್ಸ್ ವರಿಂಗ್ ಅಬೌಟ್ ದಿಸ್. ಇಂಥ ಒಂದು ಸಿಚುವೇಶನ್ ಬಂದಾಗ ಅವನು ತಕ್ಷಣಕ್ಕೆ ಇಲ್ಲಿ ಏನು ಅವನು ಡಿಸಿಷನನ್ನು ತಗೊಳ್ಳೋದಿಲ್ಲ. ಬದಲಾಗಿ ಅವನೇನು ಮಾಡ್ತಾನೆ, ಇದು ಸರಿನಾ ತಪ್ಪಾ, ನಾನು ಇನ್ನು ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಅವನು ಬಹಳಷ್ಟು ಒಂದು ಯೋಚನೆಯನ್ನು ಮಾಡ್ತಾನೆ ಅಂತಲೇ ಹೇಳ್ಬೋದು. ಸ್ಲೀಪ್ಲೆಸ್ ನೈಟ್ ಅಂತಂದರೆ ಅವನು ಚಿಂತೆ ಮಾಡೋದ್ರ ಮೂಲಕ ನಿದ್ರೆ ಇಲ್ಲದೆ ಕಳೀತಾನೆ ದಿನಗಳನ್ನು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಟೆನ್ಷನ್ ಯಾವಾಗಿರುತ್ತೆ ಅಥವಾ ಚಿಂತೆಗಳು ಅನ್ನೋದು ಮನಸ್ಸಿನಲ್ಲಿ ಕೂತಾಗ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ರೀತಿಯಾದಂತಹ ಡಿಸಿಷನ್ನ ನಾವು ತಗೋಬೇಕು ಅಂತ ಹೇಳಿ ಇಲ್ಲಿ ಅವನು ಹೊಯ್ದಾಡ್ತಾ ಇದ್ದಾನೆ. ಇಲ್ಲಿ ತನ್ನ ಸ್ನೇಹಿತ, ಆಪ್ತ ಸ್ನೇಹಿತನಾಗಿರುವಂತಹ ಸೀಸರ್ ಸರಿನಾ ಅಥವಾ ಕ್ಯಾಶಿಯಸ್ ಹೇಳ್ತಿರುವಂಥದ್ದು ಸರಿನಾ ಅಥವಾ ಇಲ್ಲಿ ಜನತೆ ಕಳಿಸಿರುವಂತಹ ಲೆಟರ್ಗಳು ಸರಿನಾ, ಈ ರೀತಿ ಒಂದಷ್ಟು ಹೊಯ್ದಾಟಗಳ ಮಧ್ಯೆ ಅವನು ಇಲ್ಲಿ ಬಹಳಷ್ಟು ಒದ್ದಾಟವನ್ನು ನಡೆಸ್ತಾನೆ ಅಂತಲೇ ಹೇಳ್ಬೋದು. ಹಿ ಇವೆಂಚುವಲಿ ಡಿಸೈಡ್ಸ್ ದಟ್ ಸೀಸರ್ ಮಸ್ಟ್ ಡೈ. ಕೊನೆಗೆ ಇಷ್ಟೆಲ್ಲ ಯೋಚನೆಗಳನ್ನು ಮಾಡಿ ಈ ಎಲ್ಲ ಒಂದಷ್ಟು ಪ್ರೂಫ್ ಏನು ಬರುತ್ತೆ, ಇದನ್ನೆಲ್ಲ ನಿಜ ಅಂತ ಹೇಳಿ ನಂಬಿ ಅವನು ಅಲ್ಲಿ ಇನ್ನೂ ಒಂದು ಪ್ರಯತ್ನವನ್ನು ಮಾಡ್ಬೋದಿತ್ತು, ಇದು ಸರಿನಾ ತಪ್ಪಾ ಅಂತ ಹೇಳಿ ಅವನು ಜನರ ಮಧ್ಯೆ ಹೋಗಿ ವಿಚಾರಿಸಬಹುದಿತ್ತು. ಆದರೆ ಆ ಪ್ರಯತ್ನವನ್ನು ಮಾಡಲಿಲ್ಲ. ಜೊತೆಗೆ ಆ ಪ್ರಯತ್ನವನ್ನು ಬಿಟ್ಟು ನಾನು ಏನು ಮಾಡಬೇಕು ಮುಂದೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಒಂದಷ್ಟು ಸಮಯವನ್ನು ವ್ಯರ್ಥ ಮಾಡ್ದ ಅಂತಲೇ ಹೇಳ್ಬೋದು. ಕೊನೆಗೆ ಅವನೇ ಒಂದು ಕನ್ಕ್ಲೂಷನ್ಗೆ ಬಂದು ಒಂದು ಡಿಸಿಷನ್ನ ತೊಗೊಳ್ತಾನೆ. ಏನು ಅಂತಂದರೆ, ಈಗ ಸೀಸರು ಸಾಯೋದೇ ಸರಿ, ಯಾಕೆ ಅಂತಂದರೆ ಅವನು ಬದುಕಿದ್ರೆ ಜನರಿಗೆ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಫೈನಲ್ ಆಗಿ ಅವನೇ ಒಂದು ಕನ್ಕ್ಲೂಷನ್ಗೆ
ಬರ್ತಾನೆ. ನಾಟ್ ಫಾರ್ ವಾಟ್ ಹಿ ಹ್ಯಾಸ್ ಡನ್ ಬಟ್ ಫಾರ್ ವಾಟ್ ಹಿ ಮೈಟ್ ಡೂ ಇಫ್ ಹಿ ಬಿಕಮ್ಸ್ ಟು ಪವರ್ಫುಲ್. ಅವನು ಯಾವ ಒಂದು ಉದ್ದೇಶದಿಂದ ಈ ಒಂದು ಡಿಸಿಷನ್ಗೆ ಬರ್ತಾನೆ ಅಂತಂದರೆ, ಅವನಿಗೆ ಅಂದರೆ ಸೀಸರ್ಗೆ ಏನಾದರೂ ಅಧಿಕಾರ ಸಿಕ್ಕಿದ್ರೆ ಅವನಿಗೆ ಏನು ಮಾಡಬಹುದು ಅಂತ ಹೇಳಿ ಕಲ್ಪನೆಲೇ ಈ ಒಂದು ಡಿಸಿಷನ್ನ ತಗೊಳ್ತಾನೆ. ಸೀಸರು ಇದುವರೆಗೂ ಏನು ಮಾಡ್ದ ಅನ್ನೋದು ಅವನಿಗೆ ಮ್ಯಾಟ್ರ್ ಆಗೋದಿಲ್ಲ. ಬದಲಾಗಿ ಒಂದು ವೇಳೆ ಸೀಸರ್ಗೆ ಪವರ್ ಏನಾದರೂ ಸಿಕ್ಕಿದ್ರೆ ಅವನು ಏನು ಮಾಡಬಹುದು ಅಂತ ಹೇಳಿ ಮುಂದಾಲೋಚನೆಯನ್ನು ಅವನು ಈ ರೀತಿ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡಿ ಇಲ್ಲಿ ಸೀಸರ್ ಸಾಯಬೇಕು ಅನ್ನೋವಂಥ ಒಂದು ನಿರ್ಧಾರಕ್ಕೆ ಬರ್ತಾನೆ. ಒನ್ ಆಫ್ ದ ಬಿಗ್ಗೆಸ್ಟ್ ರೋಲ್ಸ್ ಬ್ರೂಟಸ್ ಪ್ಲೇಸ್ ಇಸ್ ಬೀಯಿಂಗ್ ದ ಫೇಸ್ ಆಫ್ ಕನ್ಸ್ಪಿರಸಿ. ಅಂದರೆ ಒಳಸಂಚು ಅಥವಾ ಸಂಚು ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ಯಾರು ಸೀಸರ್ನ ಕೊಲೆ ಮಾಡಬೇಕು ಅಂತ ಹೇಳಿ ಸಂಚನ್ನು ಮಾಡ್ತಿದ್ರು ಅವರು ಮುಂದೆ ಬರಲಿಲ್ಲ. ಬದಲಾಗಿ ಇಲ್ಲಿ ಬ್ರೂಟಸ್ಸು ಆ ಒಂದು ಸಂಚುಕೋರರ ಮುಂದಾಳತ್ವವನ್ನು ಇಲ್ಲಿ ವಹಿಸ್ತಾನೆ ಅಂತಲೇ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಎವ್ರಿ ಒನ್ ರೆಸ್ಪೆಕ್ಟ್ಸ್ ಹಿಮ್. ಯಾಕೆ ಅಂತಂದರೆ ಇಲ್ಲಿ ಒಂದು ವೇಳೆ ಬೇರೆ ಯಾರಾದರೂ ಈ ಒಂದು ಮುಂದಾಳತ್ವವನ್ನು ವಹಿಸಿದರೆ ಅದು ತಪ್ಪಾಗಿ ಕಾಣ್ಬೋದು. ಜನರಿಗೆಲ್ಲರಿಗೂ ಕೂಡ ಬ್ರೂಟಸ್ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಎಲ್ಲರೂ ಬ್ರೂಟಸ್ನ ರೆಸ್ಪೆಕ್ಟಿಂದ ನೋಡ್ತಾರೆ. ಹಾಗಾಗಿ his involvement makes the murder look like a legal act of justice instead of a bloody crime. ಇಲ್ಲಿ ಈ ಒಂದು ಕೊಲೆಗೆ ಕ್ಯಾಶಿಯಸ್ ಮುಖ್ಯ ಪಾತ್ರಧಾರಿ ಆದ್ರೂ ಕೂಡ ಇಲ್ಲಿ ಕಾಣಿಸೋದು ಯಾರು ಅಂತಂದರೆ ಬ್ರೂಟಸ್ ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾನೆ. ಯಾಕೆ ಅಂತಂದರೆ ಬ್ರೂಟಸ್ ಬಗ್ಗೆ ಜನಗಳಿಗೆ ಒಂದು ಉತ್ತಮವಾದಂತಹ ಅಭಿಪ್ರಾಯ ಇದೆ. ಒಂದು ವೇಳೆ ಅವನೇನಾದರೂ ಮರ್ಡರ್ ಮಾಡಿದ್ರೆ ಇದು ಜನರು ತಪ್ಪಾಗಿ ಕನ್ಸಿಡರ್ ಮಾಡೋದಿಲ್ಲ. ಜನರು ಅದನ್ನು ಒಂದು ಲೀಗಲ್ ಆಗಿರುವಂತಹ ಅಥವಾ ಸರಿಯಾದಂಥ ಒಂದು ನಿರ್ಧಾರ ಅಂತ ಹೇಳಿ ತಿಳ್ಕೊಳ್ತಾರೆ. ಇದನ್ನು ಒಂದು ತಪ್ಪು ಅಥವಾ ಕ್ರೈಮ್ ಅಂತ ಹೇಳಿ ಅವರು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ಇಲ್ಲಿ ಕ್ಯಾಶಿಯಸ್ನ ಒಂದು ಕ್ರಿಮಿನಲ್ ಮೈಂಡ್ ಆಗಿರುತ್ತೆ. However, Brutus makes the several huge mistakes because he is too trusting. ಇಲ್ಲಿ ಬ್ರೂಟಸ್ ಏನೇ ತಪ್ಪು ಮಾಡಿದ್ರೂ ಕೂಡ ಅದು ಮ್ಯಾಟರ್ ಆಗೋದಿಲ್ಲ. ಯಾಕೆಂದರೆ ಜನರಿಗೆ ಬ್ರೂಟಸ್ ಬಗ್ಗೆ ಅಷ್ಟೊಂದು ನಂಬಿಕೆ ಇದೆ. ಅವನು ಏನೇ ಮಾಡಿದ್ರೂ ಸರಿಯಾಗಿರ್ತಾನೆ ಅಥವಾ ಅವನು ಒಳ್ಳೆಯ ಕೆಲಸವನ್ನೇ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಈ ಒಂದು ಕೆಲಸಕ್ಕೆ ಬ್ರೂಟಸ್ಸೇ ಸರಿಯಾದ ವ್ಯಕ್ತಿ ಅಂತ ಹೇಳಿ ಇಲ್ಲಿ ಕ್ಯಾಶಿಯಸ್ ಯೋಚನೆಯನ್ನು ಮಾಡಿ ಬ್ರೂಟಸ್ನ ಮ್ಯಾನ್ಪ್ಲೇಟ್ ಮಾಡುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಿ ಇನ್ಸಿಸ್ಟ್ಸ್ ದಟ್ ದೇ ಶುಡ್ ನಾಟ್ ಕಿಲ್ ಮಾರ್ಕ್ ಆ್ಯಂಟೋನಿ ಅಲಾಂಗ್ ವಿತ್ ದ ಸೀಸರ್ and he allowed Anthony to speak at the funeral. ಸೀಸರ್ನ ಜೊತೆಗಿರುವಂಥ ವ್ಯಕ್ತಿಗಳು ಯಾರು ಅಂತಂದರೆ ಒಂದು ಬ್ರೂಟಸ್ಸು, ಇನ್ನೊಂದು ಮಾರ್ಕ್ ಆ್ಯಂಟೋನಿ, ಒಂದು 3 ಜನದ್ದು ಒಂದು ಗ್ರೂಪ್ ಆಗಿರುತ್ತೆ. ಈಗ ಆಗಲೇ ಬ್ರೂಟಸ್ನ ಮ್ಯಾನಿಪ್ಯುಲೇಟ್ ಮಾಡಿ ಆ ಗ್ರೂಪಿಂದ ಹೊರಗಡೆ ತೆಗೆದುಕೊಂಡು ಬಂದಿದ್ದಾಗಿದೆ. ಈಗ ಮಾರ್ಕ್ ಆ್ಯಂಟೋನಿ ಸೀಸರ್ನ ಜೊತೆಯಲ್ಲಿರುವಂತಹ ವ್ಯಕ್ತಿ. ಇಲ್ಲಿ ಕ್ಯಾಶಿಯಸ್ ಏನು ಹೇಳ್ತಾನೆ ಅಂತಂದರೆ, ನಾವು ಸೀಸರ್ನ ಜೊತೆಯಲ್ಲಿ ಮಾರ್ಕ್ ಆ್ಯಂಟೋನಿಯನ್ನು ಸಹ ಕೊಲೆ ಮಾಡಬೇಕು, ಇಲ್ಲ ಅಂತಂದರೆ ಅದು ತಪ್ಪಾಗತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಆದರೆ ಬ್ರೂಟಸ್ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ ಮಾರ್ಕ್ ಆ್ಯಂಟೋನಿಯ ಮೊದಲಿನ ವ್ಯಕ್ತಿತ್ವವನ್ನು ನಾವೀಗಾಗಲೇ ನೋಡಿದ್ವಿ. ಅವನು ತುಂಬ ಫನ್ನಿಯಾಗಿರುವಂತಹ ವ್ಯಕ್ತಿ. ಅವನಿಗೆ ರಾಜಕೀಯದ ಬಗ್ಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇದ್ದಂತೆ ಇರಲಿಲ್ಲ. ಹಾಗಾಗಿ ಅವನನ್ನು ಕೊಲೆ ಮಾಡುವುದು ವ್ಯರ್ಥ ಅನ್ನುವಂಥ ಒಂದು ಡಿಸಿಷನ್ಗೆ ಬಂದು ಅವನನ್ನು ಕೊಲೆ ಮಾಡೋದು ಬೇಡ, ಇಲ್ಲಿ ಸೀಸರ್ನ ಮಾತ್ರ ನಾವು ಕೊಲೆ ಮಾಡಿದರೆ ಸಾಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೀಸರ್ ಡೆತ್ ಬಾಡಿಯ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ, ಭಾಷಣ ಮಾಡೋದಕ್ಕೆ, ಅವನ ವ್ಯಕ್ತಿತ್ವವನ್ನು ಹೊಗಳೋದಕ್ಕೆ ಒಂದು ಪ್ರೋಗ್ರಾಮನ್ನು ಏನು ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಮಾರ್ಕ್ ಆ್ಯಂಟೋನಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋದು ಕ್ಯಾಶಿಯಸ್ನ ಒಂದು ಒತ್ತಾಯ ಆಗಿರುತ್ತೆ. ಯಾಕೆ ಅಂತಂದರೆ ಮಾರ್ಕ್ ಆ್ಯಂಟೋನಿ ಜನರನ್ನು ಏನಾದರೂ ರೊಚ್ಚಿಗೆಬ್ಬಿಸ್ಬೋದು ಅಥವಾ ಇಲ್ಲಿ ನಡೆದಿರುವಂತಹ ಕೊಲೆ ತಪ್ಪು ಅಂತ ಹೇಳ್ಬೋದು ಅನ್ನುವಂಥ ಒಂದು ಭಯ ಕ್ಯಾಶಿಯಸ್ಗೆ ಇರುತ್ತೆ. ಹಾಗಾಗಿ ಅವನು ಮಾತಾಡೋದು ಬೇಡ, ಭಾಷಣ ಮಾಡೋದು ಬೇಡ ಅಂತ ಹೇಳ್ತಾನೆ. ಬಟ್ ಆದ್ರೂ ಕೂಡ ಬ್ರೂಟಸ್ ಇಲ್ಲಿ ಅವನಿಗೆ
ಎರಡನೇ ಅವಕಾಶವನ್ನು ಸಹ ಇಲ್ಲಿ ಕೊಡ್ತಾನೆ. ಏನು ಅಂತಂದರೆ ಅವನಿಗೆ ಆ ಒಂದು ಫಿನರಲಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತಾನೆ. ಹೀ ಥಿಂಕ್ಸ್ ದಟ್ ಸಿನ್ಸ್ ಹಿ ವೋನ್ ರೀಸನ್ಸ್ ಆರ್ ನೋಬೆಲ್. ಆ್ಯಂಟೋನಿ ಸಹ ಸೀಸರ್ನ ಬಹಳ ಆಪ್ತ ಆಗಿರುವಂಥ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಅವನಿಗೂ ಕೂಡ ಅವನ ಬಗ್ಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡಬೇಕು, ಅವನಿಗೂ ಏನಾದರೂ ಹೇಳೋದಕ್ಕೆ ಇರುತ್ತೆ ಅಂತ ಹೇಳಿ ಅವನಿಲ್ಲಿ ಯೋಚನೆಯನ್ನು ಮಾಡ್ತಾನೆ. ಹಾಗೆಯೇ ಬ್ರೂಟಸ್ಗೆ ನಾನು ಮಾಡಿರೋದು ತಪ್ಪು ಅಂತ ಹೇಳಿ ಅವನು ಯೋಚನೆ ಮಾಡಲ್ಲ. ಹಿ ಥಿಂಕ್ಸ್ ದಟ್ ಸಿನ್ಸ್ ಹಿಸ್ ಓನ್ ರೀಸನ್ಸ್ ಆರ್ ನೋಬೆಲ್. ಅವನು ಏನು ಈ ಕೆಲಸವನ್ನು ಮಾಡಿದ್ದಾನೆ ಅಥವಾ ಕೊಲೆಯನ್ನು ಮಾಡಿದ್ದಾನೆ ಅದು ಸರಿಯಾಗಿದೆ, ಜನರು ನಾನು ಮಾಡಿರುವಂತಹ ಕೆಲಸವನ್ನು ಸರಿ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಅವನು ಭಾಷಣ ಮಾಡಿ ತಾನು ಯಾವ ಒಂದು ಉದ್ದೇಶದಿಂದ ಕೊಲೆಯನ್ನು ಮಾಡಿದೆ ಅಂತ ಹೇಳಿ ಅವನು ಕೂಡ ಮಾತಾಡಿರ್ತಾನೆ. ಹಾಗಾಗಿ ಬ್ರೂಟಸ್ನ ಮೈಂಡಲ್ಲಿ ಏನಿರುತ್ತೆ ಅಂತಂದರೆ ನಾನು ಮಾಡಿರುವಂತಹ ಕೆಲಸ ಸರಿಯಾಗಿದೆ, ಇದನ್ನು ಜನರು ಒಪ್ಕೊಳ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಅವನು ತಲೆಯಲ್ಲಿ ಇಟ್ಕೊಂಡಿದ್ದ. ಹಾಗಾಗಿ ಆ್ಯಂಟೋನಿ ಮಾತಾಡೋದು ಯಾವುದೇ ಡಿಫ್ರೆನ್ಸನ್ನು ತರೋದಿಲ್ಲ ಅಂತ ಹೇಳಿ ಆ್ಯಂಟೋನಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಎವ್ರಿ ಒನ್ ಎಲ್ಸ್ ವಿಲ್ ಸಿ ಇಟ್ ದಟ್ ವೇ ಟು. ಅಂದರೆ ಬೇರೆಯವರು ಕೂಡ ಅದೇ ರೀತಿ ಯೋಚನೆ ಮಾಡಿರ್ತಾರೆ. ಯಾಕೆ ಅಂತಂದರೆ ಬ್ರೂಟಸ್ ಈಗಾಗಲೇ ಅವನು ಮಾತಾಡಿದ್ದಾಗಿದೆ, ಜನರಿಗೆ ತಾನು ಯಾವ ಒಂದು ಉದ್ದೇಶದಿಂದ ಈ ತಪ್ಪನ್ನು ಮಾಡಿದೆ ಅಥವಾ ಕೊಲೆಯನ್ನು ಮಾಡಿದೆ ಅನ್ನೋದನ್ನು ಕೂಡ ಕನ್ವೆ ಮಾಡಿದ್ದಾನೆ. ಜನರು ಅದಕ್ಕೆ ಒಪ್ಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಸಹ ಹೊಂದಿದ್ರು. ಹಾಗಾಗಿ ಅವನು ಆ್ಯಂಟೋನಿ ಮಾತಾಡೋದ್ರಿಂದ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳಿ ಆ್ಯಂಟೋನಿಗೂ ಕೂಡ ಭಾಷಣವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ದಿಸ್ ಶೋಸ್ ದಟ್ ವೈಲ್ ಬ್ರೂಟಸ್ ಈಸ್ ಎ ಗ್ರೇಟ್ ಥಿಂಕರ್, ಹಿ ಈಸ್ ನಾಟ್ ಎ ವೆರಿ ಗುಡ್ ಜಡ್ಜ್ ಆಫ್ ಪೀಪಲ್. ಇಲ್ಲಿ ನಾವು ಬ್ರೂಟಸ್ನ ಒಬ್ಬ ಶ್ರೇಷ್ಠ ಚಿಂತಕ ಅಂತ ಹೇಳಿ ಹೇಳ್ಬೋದು. ಥಿಂಕರ್ ಅಂತಂದರೆ ಗ್ರೇಟ್ ಥಿಂಕರ್ ಅಂತಂದರೆ ಶ್ರೇಷ್ಠ ಚಿಂತಕ ಅಂತ ಹೇಳಿ ಹೇಳ್ಬೋದು. ಆದರೆ ಅವನಿಗೆ ಜನರನ್ನು ಜಡ್ಜ್ಮೆಂಟ್ ಮಾಡೋದು ಅಥವಾ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ ಅಥವಾ ಅದನ್ನು ಅಳೆಯುವಂತಹ ಮನಸ್ಥಿತಿ ಆಗಲಿ ಅಥವಾ ಅದನ್ನು ತಿಳ್ಕೊಳ್ಳೋ ಮನಸ್ಥಿತಿ ಆಗಲಿ ಸರಿಯಾಗಿ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಒಂದು ವೇಳೆ ಅವನು ಅದನ್ನು ಸರಿಯಾಗಿ ಜಡ್ಜ್ಮೆಂಟ್ ಮಾಡಿದ್ದೇ ಆಗಿದ್ದರೆ ಇಲ್ಲಿ ಅವನು ಆ್ಯಂಟೋನಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತಿರ್ಲಿಲ್ಲ. ಆಫ್ಟರ್ ದ ಮರ್ಡರ್ ಬ್ರೂಟಸ್ ಲೈಫ್ ಫಾಲ್ಸ್ ಅಪಾರ್ಟ್. ಇಲ್ಲಿ ಒಂದು ಕೊಲೆಯ ಮಾಡುವವರೆಗೂ ಅವನ ವ್ಯಕ್ತಿತ್ವ ಬಹಳ ಉತ್ತಮವಾಗಿತ್ತು. ಕೊಲೆ ಮಾಡಿದ ನಂತರ ಅಂದರೆ ಸೀಸರ್ನ ಕೊಲೆಯ ನಂತರ ಬ್ರೂಟಸ್ನ ಲೈಫ್ ಏನಾಗುತ್ತೆ, ಅಪಾರ್ಟ್ ಅಂತಂದರೆ ಬದಲಾವಣೆಯನ್ನು ತಗೊಳುತ್ತೆ ಅಥವಾ ಬದಲಾದಂತಹ ಒಂದು ಜೀವನವನ್ನು ಅವನಿಲ್ಲಿ ಕಾಣ್ತಾನೆ. ಹಿ ಈಸ್ ಫೋರ್ಸ್ ಟು ಫ್ಲೇ ರೋಮ್ ಆ್ಯಂಡ್ ಬಿಗಿನ್ಸ್ ಟು ಆರ್ಗ್ಯೂ ವಿತ್ ಹಿಸ್ ಫ್ರೆಂಡ್ ಕ್ಯಾಶಿಯಸ್. ಇಲ್ಲಿ ಕೊಲೆ ಮಾಡುವವರೆಗೂ ಅವನು ಕ್ಯಾಶಿಯಸ್ನ ಪರವಾಗಿದ್ದ. ಕ್ಯಾಶಿಯಸ್ ಮತ್ತು ಬ್ರೂಟಸ್ ಇಬ್ಬರೂ ಸರಿಯಾಗಿ ಚೆನ್ನಾಗಿಯೇ ಇದ್ದರು. ಬಟ್ ಆಫ್ಟರ್ ದ ಡೆತ್ ಇವರಿಬ್ಬರ ನಡುವೆನೇ ಏನಾಗುತ್ತೆ, ವಾಗ್ವಾದಗಳು ಶುರುವಾಗತ್ತೆ. ಅವನು ದೇಶವನ್ನೇ ಬಿಟ್ಟು ಅಂದರೆ ರೋಮನ್ನೇ ಬಿಟ್ಟು ಓಡಿ ಹೋಗುವಂತಹ ಒಂದು ಸಂದರ್ಭ ಕೂಡ ಇಲ್ಲಿ ಒದಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಿ ಈಸ್ ಹಂಟೆಡ್ ಬೈ ದ ಗೋಸ್ಟ್ ಆಫ್ ಸೀಸರ್. ಅವನಿಗೆ ಒಂದು ಆತ್ಮದ ಕಾಟ ಕೂಡ ಶುರುವಾಗುತ್ತೆ. ಹಿ ಹಂಟೆಡ್ ಬೈ ದ ಗೋಸ್ಟ್ ಆಫ್ ಸೀಸರ್ ಅಂತಂದರೆ ಇಲ್ಲಿ ಸೀಸರ್ನ ಏನು ಕೊಲೆ ಮಾಡ್ತಾನೆ ಅವನು ಆತ್ಮವಾಗಿ ಬಂದು ಬ್ರೂಟಸ್ನ ಕಾಡುವಂತಹ ಒಂದು ಸಂದರ್ಭವನ್ನು ಸಹ ನಾವು ಈ ಒಂದು ಡ್ರಾಮಾದಲ್ಲಿ ನೋಡಬಹುದಾಗಿರುತ್ತೆ. which represent his guilt and the realization that the murder did not actually save Rome but instead brought war chaos. ಯಾವಾಗ ಭೂತ ಬಂದು ಕಾಡೋದಕ್ಕೆ ಶುರುವಾಗತ್ತೆ ಆಗ ಅವನಿಗೆ ರಿಯಲೈಸ್ ಆಗುತ್ತೆ ನಾನು ಮಾಡಿದ್ದು ತಪ್ಪು, ಕೊಲೆಯನ್ನು ನಾನು ಮಾಡಬಾರ್ದಿತ್ತು. ಈ ಕೊಲೆ ಆ್ಯಕ್ಚುಲಿ ರೋಮ್ನ ಜನರನ್ನು ಸೇವ್ ಮಾಡಲಿಲ್ಲ, ಬದಲಾಗಿ ಏನಾಯಿತು ಅಶಾಂತಿ ಇಲ್ಲಿ ಉಂಟಾಯಿತು ಅಂತಲೇ ಅವನು ಕೊನೆಗೆ ಯೋಚನೆಯನ್ನು ಮಾಡ್ತಾನೆ. ಈವನ್ ಹಿ ರಿಯಲೈಸ್ ಹಿ ಈಸ್ ಲೂಸಿಂಗ್ ದ ಬ್ಯಾಟಲ್, ಹಿ ರೆಫ್ಯೂಸ್ ಟು ಬಿ ಟೇಕನ್ ಬ್ಯಾಕ್ ಟು ರೋಮ್ ಆ್ಯಸ್ ಎ ಪ್ರಿಸೋನರ್ ಬಿಕಾಸ್ ಹಿ ಥಿಂಕ್ಸ್ ಇಟ್ ಈಸ್ ಮೋರ್ ಹಾನರಬಲ್ ಟು ಡೈ ಬೈ ಹಿಸ್ ಓನ್ ಹ್ಯಾಂಡ್. ಅಂದರೆ ಇದು ಕೊನೆಗೆ ಏನು ಯೋಚನೆ ಮಾಡ್ತಾನೆ ಅಂತಂದರೆ ನಾನು ಈಗಾಗಲೇ ಎಲ್ಲ ಮಾಡಿರೋದು ತಪ್ಪಾಗಿದೆ, ನಾನು ಕೊಲೆ ಮಾಡಬಾರ್ದಿತ್ತು ಸೀಸರ್ನ, ಈಗಾಗಲೇ ಕೊಲೆ ಮಾಡಿಬಿಟ್ಟಿದ್ದೀನಿ. ಕೊಲೆ ಮಾಡಿದ್ರಿಂದ ರೋಮ್ನಲ್ಲಿ ಯಾವುದೇ ರೀತಿಯಾದಂತಹ ಒಳ್ಳೆಯದಾಗಲಿಲ್ಲ, ಬದಲಾಗಿ ಏನಾಯಿತು ಅಶಾಂತಿ ಉಂಟಾಯಿತು, ಯುದ್ಧಗಳು ಶುರುವಾಯಿತು. ಇಂಥ ಒಂದು ಪರಿಸ್ಥಿತಿಗೆ ನಾನೇ ಕಾರಣವಾಗ್ಬಿಟ್ಟೆ ಅಂತ ಹೇಳಿ ಅವನು ಯೋಚನೆ ಮಾಡಿ ಜೊತೆ ಆ ಒಂದು ರೋಮ್ನ ಬಿಟ್ಟು ಓಡಿ ಹೋಗಿದ್ನಲ್ಲ ಅವನನ್ನು ಚೇಸ್ ಮಾಡ್ಕೊಂಡು ಹೋಗಿ ಇಲ್ಲಿ
ಆ್ಯಂಟೋನಿ ಯುದ್ಧವನ್ನು ಸಹ ಅವನ ಮೇಲೆ ಮಾಡ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ತಾನು ಸೋಲೋದು ಖಂಡಿತ ಅಂತ ಹೇಳಿ ಅವನು ಗೊತ್ತಾದಾಗ, ಅದು ಕನ್ಫರ್ಮ್ ಆದಾಗ ಅವನೇನು ಮಾಡ್ತಾನೆ, ಈಗ ನಾನು ಒಂದು ವೇಳೆ ಇಲ್ಲಿ ಆ್ಯಂಟೋನಿ ಕೈಗೇನಾದರೂ ಸಿಗಾಕೊಂಡ್ಬಿಟ್ರೆ ನನ್ನನ್ನು ಏನು ಮಾಡ್ತಾನೆ, ತಪ್ಪಿತಸ್ಥನನ್ನಾಗಿ ಕರ್ಕೊಂಡೋಗಿ ರೋಮ್ನ ಜನತೆಯ ಮುಂದೆ ನಿಲ್ಲಿಸ್ಬಿಡ್ತಾನೆ. ಆಗ ರೋಮ್ನ ಜನತೆ ಏನು ಸುಮ್ಮನೆ ಬಿಡ್ತಾರಾ? ತಮ್ಮ ನಾಯಕನನ್ನು ಸಾಯಿಸಿದಂತಹ ತಪ್ಪಿಗೆ ಅವರು ನನಗೆ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಇಂಥ ಒಂದು ಸಾವನ್ನು ಅನುಭವಿಸೋದಕ್ಕಿಂತ ನನ್ನಿಂದ ನಾನೇ ಕೊಂದ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳಿ ಅವನೇನು ಮಾಡ್ತಾನೆ, ಅವನನ್ನು ಅವನೇ ಕೊಂದ್ಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೋತಾನೆ. ಒಟ್ಟಿನಲ್ಲಿ ಇಲ್ಲಿ ಬ್ರೂಟಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಉತ್ತಮವಾದಂತಹ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಆಗಿದ್ರೂ ಕೂಡ ಅವನು ತೆಗೆದುಕೊಂಡಂತಹ ಒಂದು ತಪ್ಪಾದ ನಿರ್ಧಾರ ಅವನ ಜೀವನವನ್ನು, ರೋಮ್ನ ಜನತೆಯ ಶಾಂತಿಯನ್ನು ಹಾಳು ಮಾಡ್ತು ಅಂತಲೇ ಹೇಳ್ಬೋದಾಗಿರುತ್ತೆ. ಇನ್ ದ ಎಂಡ್ ಅಂದರೆ ಕನ್ಕ್ಲೂಷನನ್ನು ನಾವಿಲ್ಲಿ ನೋಡೋದಾದರೆ, ಈವನ್ ಹಿಸ್ ಎನಿಮೀಸ್ ರೆಸ್ಪೆಕ್ಟ್ ಹಿಮ್, ಅವನು ಒಂದು ತಪ್ಪನ್ನು ಮಾಡಿ ಒಬ್ಬ ಕೊಲೆಗಾರ ಆದ್ರೂ ಕೂಡ ಅವನ ಶತ್ರುಗಳೂ ಕೂಡ ಅವನನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಯಾರು ಅಂತಂದರೆ ಮಾರ್ಕ್ ಆ್ಯಂಟೋನಿ. ಅವನನ್ನು ಏನಂತ ಕರೀತಾನೆ ಮಾರ್ಕ್ ಆ್ಯಂಟೋನಿ ಕಾಲ್ಸ್ ಹಿಮ್ ದ ನೋಬಲೆಸ್ಟ್ ರೋಮನ್ ಆಫ್ ದೆಮ್ ಆಲ್. ಅಂದರೆ ಅವನನ್ನು ಒಬ್ಬ ರೋಮನ್ನ ಉತ್ತಮವಾದಂತಹ ಗೌರವಾನ್ವಿತ ವ್ಯಕ್ತಿ ಅಂತ ಹೇಳಿ ಇಲ್ಲಿ ಕರೀತಾನೆ. Because Brutus was the only conspirator who killed Caesar because they truly cared about the common good. ಅಂದರೆ ಅವನು ಇಲ್ಲಿ ಸೀಸರ್ನ ಏನು ಕೊಲೆ ಮಾಡೋದಕ್ಕೆ ಅವನ ಯಾವುದೇ ರೀತಿಯಾದಂತಹ ಸ್ವಾರ್ಥದ ಕಾರಣಗಳು ಇರಲಿಲ್ಲ. ಬದಲಾಗಿ ಅವನು ಜನಗಳ ಒಳಿತಿಗೋಸ್ಕರ, ಜನರ ಒಳಿತನ್ನು ಬಯಸಿ ಇಲ್ಲಿ ಕೊಲೆಯನ್ನು ಮಾಡ್ತಾನೆ. ವೈಲ್ ದ ಅದರ್ಸ್ ಡಿಡ್ ಇಟ್ ಬಿಕಾಸ್ ದೇ ವರ್ ಜೆಲಸ್. ಬೇರೆಯವರು ಅಂತಂದರೆ ಇಲ್ಲಿ ಕ್ಯಾಶಿಯಸ್ಗೆ ಇಲ್ಲಿ ಸೀಸರ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಅವನ ಬಗ್ಗೆ ಜೆಲಸ್ ಅಥವಾ ಅಸೂಯೆ ಇತ್ತು. ಆ ಒಂದು ಕಾರಣಕ್ಕೆ ಸೀಸರ್ ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿ ಕೊಲೆ ಮಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಆದರೆ ಬ್ರೂಟಸ್ಗೆ ಅಂಥ ಯಾವುದೇ ಒಂದು ಕೆಟ್ಟ ಯೋಚನೆಗಳಾಗಲಿ ಅಭಿಪ್ರಾಯವಾಗಲಿ ಸೀಸರ್ನ ಮೇಲೆ ಇರೋದಿಲ್ಲ. ಬ್ರೂಟಸ್ ರೋಲ್ ಶೋಸ್ ಅಸ್ ಹೌ ಎ ಪರ್ಸನ್ ಬೆಸ್ಟ್ qualities like honesty and honor can sometimes lead them to make a tragic mistakes. ಇಲ್ಲಿ ನಾವು ಬ್ರೂಟಸ್ನ ಈ ಒಂದು ರೋಲ್ನ ಅಥವಾ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೋಡಿದಾಗ ಏನನ್ನು ತಿಳ್ಕೊಳ್ಬೋದು ಅಂತ ಅಂದರೆ, ಅವನು ತುಂಬ ಉತ್ತಮವಾದಂತಹ ವ್ಯಕ್ತಿ, ಅವನಲ್ಲಿ ಒಳ್ಳೆಯ ಗುಣಗಳು ಸಹ ಇತ್ತು, ಅವನೊಬ್ಬ ಪ್ರಾಮಾಣಿಕವಾದಂತಹ ವ್ಯಕ್ತಿ, ಗೌರವಾನ್ವಿತ. ಆದರೆ ಅವನ ಈ ಎಲ್ಲ ಗುಣಗಳು ಒಳ್ಳೆಯದಿದ್ರೂ ಕೂಡ ಸಮ್ಟೈಮ್ಸ್ ಲೀಡ್ ದೆಮ್ ಎ ಮೇಕ್ ಟ್ರಾಜಿಕ್ ಮಿಸ್ಟೇಕ್. ಅವರನ್ನು ಕೂಡ ಅಂಥ ಒಬ್ಬ ವ್ಯಕ್ತಿಯನ್ನು ಸಹ ಕೆಲವೊಂದು ಬಾರಿ ಏನು ಮಾಡಬಹುದು, ಒಂದಷ್ಟು ತಪ್ಪುಗಳನ್ನು ಮಾಡೋದಕ್ಕೆ ಸಂದರ್ಭಗಳು ಒದಗಿ ಬರಬಹುದು ಅನ್ನೋದನ್ನು ನಾವು ಈ ಒಂದು ಉತ್ತರದಲ್ಲಿ ಅಥವಾ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನೋಡಬಹುದಾಗಿರುತ್ತೆ. ಇದಿಷ್ಟು ಬ್ರೂಟಸ್ನ ರೋಲ್, ಅವನು ಯಾವ ರೀತಿಯ ಒಂದು ರೋಲನ್ನು ಈ ಒಂದು ನಾಟಕದಲ್ಲಿ ಪ್ಲೇ ಮಾಡ್ದ ಅಂತ ಹೇಳಿ ನೋಡಿದ್ವಿ. ಇನ್ನು ನೆಕ್ಸ್ಟ್, ಕ್ರಿಟಿಕಲಿ ಅನಲೈಸ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಸ್ಪೀಚಸ್ ಆ್ಯಂಡ್ ರಿಟರ್ನ್ ಲೆಟರ್ಸ್. ನಾವು ಈಗಾಗಲೇ ಉತ್ತರವನ್ನು ನೋಡುವಾಗ ನೋಡಿದ್ವಿ. ಇಲ್ಲಿ ಬ್ರೂಟಸ್ ಒಬ್ಬ ಕೊಲೆಗಾರನ್ ಆಗೋದಕ್ಕೆ ಮೇಯ್ನ್ ಒಂದು ರೀಸನ್ ಆದಂತಹದ್ದು ಏನು ಅಂತಂದರೆ, ಜನರು ಇವನಿಗೆ ಒಂದು ಅಳಲನ್ನು ತೋಡಿಕೊಂಡಂತಹ ರೀತಿಯಲ್ಲಿ ಲೆಟರನ್ನು ಬರೆದಿರುವುದು ಅಂತಲೇ ಹೇಳ್ಬೋದಾಗಿರುತ್ತೆ. ಇಂತೆಲ್ಲ ವಿಚಾರಗಳನ್ನು ಅವನು ನೋಡಿ ಜನರ ಒಳಿತಿಗೋಸ್ಕರ ಕೊಲೆಗಾರನಾಗೋದಕ್ಕೆ ಸಾಧ್ಯ ಆಗತ್ತೆ. ಈ ಒಂದು ರಿಟರ್ನ್ ಲೆಟರ್ಸ್ ಹೇಗಿತ್ತು ಇಲ್ಲಿ ನೋಡೋಣ. ಇನ್ ದ ಪ್ಲೇ ಜೂಲಿಯಸ್ ಸೀಸರ್ ವರ್ಡ್ಸ್ ಆರ್ ಯೂಸ್ಡ್ ಆಸ್ ಎ ವೆಪನ್ಸ್ ಟು ಚೇಂಜ್ ದ ಹಿಸ್ಟ್ರಿ ಆಫ್ ರೋಮ್. ಈ ಒಂದು ನಾಟಕದಲ್ಲಿ ಮಾತುಗಳೇ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ನಾಟಕದಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಮಾತುಗಳು ಸಹ ಇಲ್ಲಿ ವೆಪನ್ಸ್ ಅಂತಂದರೆ ಶಸ್ತ್ರಾಸ್ತ್ರಗಳಾಗಿ ಪ್ರಭಾವವನ್ನು ಬೀರುತ್ತೆ. ಜನರ ಅಥವಾ ರೋಮ್ನ ಒಂದು ಹಿಸ್ಟರಿಯನ್ನೇ ಬದಲಾವಣೆಯನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪಬ್ಲಿಕ್ ಸ್ಪೀಚಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ಸ್ ಕ್ಯಾರೆಕ್ಟರ್ಸ್ ಯೂಸ್ ಟು ಕಂಟ್ರೋಲ್ ವಾಟ್ ಪೀಪಲ್ ಥಿಂಕ್ ಆ್ಯಂಡ್ ಹೌ ದೇ ಆ್ಯಕ್ಟ್. ಈ ಒಂದು
ಲೆಟರ್ ರೈಟಿಂಗ್ ಆಗಿರಬಹುದು ಅಥವಾ ಈ ಒಂದು ಪಬ್ಲಿಕ್ ಸ್ಪೀಚಸ್ ಅಥವಾ ಜನರ ಮಾತುಗಳೇನಾಗಿತ್ತು ಇದು ತುಂಬ ಒಂದು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾವ ಕಾರಣಕ್ಕೆ ಅಂತಂದರೆ ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಈ ಒಂದು ಮಾತುಗಳು ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಭಾವವನ್ನು ಬೀರತ್ತೆ. ಅದು ಅವರನ್ನು ಯಾವ ರೀತಿಯಲ್ಲಿ ಆ್ಯಕ್ಟನ್ನು ಮಾಡೋದಕ್ಕೆ ಅಥವಾ ಅವರ ಆ ಒಂದು ಪ್ರಭಾವಕ್ಕೆ ಯಾವ ರೀತಿ ಅವರು ರಿಯಾಕ್ಟನ್ನು ಮಾಡ್ತಾರೆ ಇಲ್ಲಿ ಅನ್ನೋದನ್ನು ನಾವು ನೋಡಬಹುದಾಗಿರುತ್ತೆ. ರಿಟನ್ ಲೆಟರ್ಸ್ ಪ್ಲೇ ಎ ಹ್ಯೂಜ್ ರೋಲ್ ಇನ್ ದ ಫಸ್ಟ್ ಪಾರ್ಟ್ ಆಫ್ ದ ಪ್ಲೇ. ಈ ಒಂದು ರಿಟನ್ ಲೆಟರ್ಸ್ ಅನ್ನುವಂಥದ್ದಾಗಿರ್ಬೋದು ಅಥವಾ ಇಲ್ಲಿ ಕ್ಯಾಶಿಯಸ್ ಸೃಷ್ಟಿ ಮಾಡುವಂತಹ ಈ ಫೇಕ್ ಲೆಟರ್ಸ್ ಏನಿದೆ ಇದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ನಾನು ಈಗಾಗಲೇ ಹೇಳಿದೆ, ಬ್ರೂಟಸ್ ಒಬ್ಬ ತಪ್ಪಿತಸ್ಥನಾಗೋದಕ್ಕೆ ಈ ಒಂದು ರಿಟನ್ ಲೆಟರ್ಸ್ ಅನ್ನೋದೇ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. Cassius knows that Brutus is a very honest and good person, so he cannot just ask him to commit a murder. ಇಲ್ಲಿ ಕ್ಯಾಶಿಯಸ್ ಏನಿದ್ದಾನೆ ಈ ಒಂದು ಕುತಂತ್ರವನ್ನು ಮಾಡುವಂತಹ ಸಂಘದ ಮುಖ್ಯಸ್ಥ, ಅವನಿಗೆ ಮೊದಲೇ ಗೊತ್ತಿತ್ತು ಬ್ರೂಟಸ್ನ ವ್ಯಕ್ತಿತ್ವ ಏನು ಅನ್ನುವಂಥದ್ದು. ಇಲ್ಲಿ ಬ್ರೂಟಸ್ ಒಬ್ಬ ಹಾನೆಸ್ಟ್ ಆಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಒಳ್ಳೆಯ ಉತ್ತಮವಾದಂತಹ ವ್ಯಕ್ತಿ. ಹಾಗಾಗಿ ಇವನನ್ನು ನಾವು ಸುಮ್ಮನೆ ಬಾ ನಾವು ಸೀಸರ್ನ ಮರ್ಡರ್ ಮಾಡೋಣ ಅಂದ ತಕ್ಷಣ ಅವನು ಬರೋದಿಲ್ಲ. ಹಾಗಾಗಿ ಅವನನ್ನು ನಂಬಿಸುವುದಕ್ಕೆ ನಾವು ಕೆಲವೊಂದಷ್ಟು ಸಂದರ್ಭಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿತ್ತು. ಹಾಗಾಗಿ ಇನ್ಸ್ಟೆಡ್ ಕ್ಯಾಶಿಯಸ್ ರೈಟ್ಸ್ ಎ ಫೇಕ್ ಲೆಟರ್ಸ್ ಆ್ಯಂಡ್ ಹೈಡ್ಸ್ ಹಿಸ್ ಓನ್ ಹ್ಯಾಂಡ್ ರೈಟಿಂಗ್. ಇಲ್ಲಿ ನಾನು ಈಗಾಗಲೇ ಇದನ್ನೆಲ್ಲ ಹೇಳಿದ್ದೀನಿ. ಈ ಒಂದು ಕುತಂತ್ರಕ್ಕೆ ಬ್ರೂಟಸ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ಯಾಶಿಯಸ್ ಏನು ಮಾಡ್ತಾನೆ, ತಾನೇ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಹ್ಯಾಂಡ್ ರೈಟಿಂಗ್ಗಳಲ್ಲಿ ಒಂದಷ್ಟು ಫೇಕ್ ಲೆಟರ್ಸ್ಗಳನ್ನು ಬರಿತಾನೆ. ಇದರಲ್ಲಿ ಅವನ ಯಾವುದೇ ರೀತಿಯಾದಂಥ ಓನ್ ಹ್ಯಾಂಡ್ ರೈಟಿಂಗ್ ಇರೋದಿಲ್ಲ, ಬದಲಾಗಿ ಬೇರೆ ಬೇರೆ ರೀತಿಯ ಹ್ಯಾಂಡ್ ರೈಟಿಂಗ್ಗಳನ್ನು ಯೂಸ್ ಮಾಡಿ ಲೆಟರನ್ನು ಬರಿತಾನೆ. ಹಿ ಥ್ರೋಸ್ ದಿಸ್ ಲೆಟರ್ಸ್ ಇನ್ ಟು ಬ್ರೂಟಸ್ ಹೌಸ್ ಟು ಮೇಕ್ ಇಟ್ ಲುಕ್ ಲೈಕ್ ಎ ಸಿಟಿಜನ್ಸ್ ಆಫ್ ರೋಮ್ಸ್ ಆರ್ ಕಂಪ್ಲೈಂಟಿಂಗ್ ಅಬೌಟ್ ದ ಸೀಸರ್ಸ್ ಪವರ್. ಈ ಒಂದು ಲೆಟರನ್ನು ಬರೆದವನು ಏನು ಮಾಡ್ತಾನೆ, ಸೀಸರ್ನ ಮನೆಯ ಮುಂದೆ ತೊಗೊಂಡೋಗಿ ಅವನ ಮನೆಯ ಗೇಟ್ ಹತ್ತಿರ ತೊಗೊಂಡೋಗಿ ಬಿಸಾಕಿ ಬರ್ತಾನೆ. ಇದು ಯಾವ ರೀತಿ ಕಾಣಿಸುತ್ತೆ ಬ್ರೂಟಸ್ಗೆ ನೋಡಿದ ತಕ್ಷಣ ಅಂತಂದರೆ, ನಿಜವಾಗ್ಲೂ ರೋಮ್ನ ಜನತೆನೇ ನನಗೆ ಪತ್ರಗಳನ್ನು ಬರೆದಿದ್ದಾರೆ ಅನ್ನುವ ರೀತಿಯಲ್ಲಿ. ಸೀಸರ್ನ ಪವರು ಸರಿ ಇಲ್ಲ, ಅವನ ಆಳ್ವಿಕೆ ಸರಿ ಇಲ್ಲ, ಅವನು ಒಂದು ವೇಳೆ ರಾಜನಾದರೆ, ರೋಮ್ನ ರಾಜನಾದರೆ ಏನಾಗುತ್ತೆ, ಸಾರ್ವಭೌಮತ್ವವನ್ನು ಸಾಧಿಸಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ ಮಾಡಿ ಲೆಟರ್ಗಳನ್ನು ಬರೆದ ರೀತಿಯಲ್ಲಿ ಬರೆದು ತೊಗೊಂಡೋಗಿ ಬ್ರೂಟಸ್ ಮನೆ ಮುಂದೆ ಹಾಕ್ತಾನೆ. ಇದು ಬ್ರೂಟಸ್ಸು ನಿಜ ಅಂತ ಹೇಳಿ ನಂಬೋದಕ್ಕೆ ಕಾರಣ ಆಗತ್ತೆ. Brutus reads these letters and truly believes that the people of Rome wants him to act. ಈ ಒಂದು ಸಂದರ್ಭ, ಈ ಒಂದು ಲೆಟರ್ಗಳ ಸಿಚುವೇಶನ್ ಏನಿತ್ತು ಇದನ್ನು ನೋಡಿದಂತಹ ಬ್ರೂಟಸ್ಗೆ ಇದು ನಿಜ ಅಂತ ಅಂದ್ಕೊಳ್ತಾನೆ. ಹಾಗೆಯೇ ರೋಮ್ ಜನಗಳಿಗೆ ಇಲ್ಲಿ ಒಂದು ಬದಲಾವಣೆ ಬೇಕಾಗಿದೆ ಅಥವಾ ನಾನು ಸಹಾಯ ಮಾಡಬೇಕಾಗಿದೆ ಅನ್ನೋದನ್ನ ಅವನಿಲ್ಲಿ ಯೋಚನೆಯನ್ನು ಮಾಡ್ತಾನೆ. ದಿಸ್ ಶೋಸ್ ಹೌ ಎ ಫ್ಯೂ ರಿಟನ್ ವರ್ಡ್ಸ್ ಕ್ಯಾನ್ ಟ್ರಿಕ್ even a very smart and honorable man into a doing something violent. ಈ ಒಂದು ಸಿಚುವೇಶನ್ನ ನಾವು ನೋಡಿದಾಗ ಹೇಗೆ ಕಾಣಿಸುತ್ತೆ, ಬರವಣಿಗೆ ಅನ್ನುವಂಥದ್ದು ಎಂಥ ಒಬ್ಬ ವ್ಯಕ್ತಿ ಅವನೆಷ್ಟೇ ಒಳ್ಳೆಯವನಾಗಿದ್ರೂ ಕೂಡ, ಎಷ್ಟೇ ಬುದ್ಧಿವಂತ ಆಗಿದ್ರೂ ಕೂಡ ಅವನನ್ನು ಕೂಡ ತಪ್ಪಿತಸ್ಥನನ್ನಾಗಿ ಮಾಡೋದಕ್ಕೆ, ಇಲ್ಲಿ ತಪ್ಪನ್ನು ಮಾಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇಟ್ ಶೋಸ್ ದ್ಯಾಟ್ ಇನ್ ಪಾಲಿಟಿಕ್ಸ್ ಲೆಟರ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಮ್ಯಾನಿಪ್ಯುಲೇಟ್ ಪೀಪಲ್ ಬಿಹೈಂಡ್ ದ ಸೀನ್. ಇದು ನಮಗೆ ಹೇಗೆ ಕಾಣಿಸುತ್ತೆ ನೋಡಿದ ತಕ್ಷಣ ಅಂತಂದರೆ, ಈ ಒಂದು ಲೆಟರ್ ರೈಟಿಂಗ್ ಅನ್ನುವಂಥದ್ದು ಈ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಅಥವಾ ಜನರನ್ನು ಹೇಗೆ ಬದಲಾವಣೆಯನ್ನು ಮಾಡ್ಬೋದು ಅಥವಾ ಮ್ಯಾನಿಪ್ಯುಲೇಟನ್ನು ಮಾಡ್ಬೋದು ಒಂದು ಸಂದರ್ಭಕ್ಕೆ ತಕ್ಕಂತೆ ಅನ್ನೋದನ್ನು ನಾವು ನೋಡಬಹುದಾಗಿರುತ್ತೆ. ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಈಸ್ ಸೀನ್ ಮೋಸ್ಟ್ ಕ್ಲಿಯರ್ಲಿ ಆಫ್ಟರ್ ಸೀಸರ್ಸ್ ಕಿಲ್ಡ್. ಇಲ್ಲಿ
ಪಬ್ಲಿಕ್ ಸ್ಪೀಚ್ ಯಾವಾಗ ನಡೆಯುತ್ತೆ ಅಂತಂದರೆ ಸೀಸರ್ನ ಡೆತ್ ಆದ ನಂತರ ಸೀಸರ್ನ ಬಗ್ಗೆ ಮಾತಾಡೋದಕ್ಕೆ ಜನಗಳಿಗೆ ಅವಕಾಶ ಸಿಕ್ಕಿರತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅಥವಾ ಫ್ಯುನರಲ್ನಲ್ಲಿ ಜನರಿಗೆ ಅಂದರೆ ಪಬ್ಲಿಕ್ ಅವ್ರಿಗೆ ಅವನ ಬಗ್ಗೆ ಮಾತಾಡೋದಕ್ಕೆ ಅವಕಾಶವನ್ನು ಏನು ಕೊಡ್ತಾರೆ, ಅಂಥ ಒಂದು ಸಂದರ್ಭ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ದಿಸ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ದ ಹೋಲ್ ಸ್ಟೋರಿ ಆಗಿರುತ್ತೆ. ಈ ಒಂದು ಸಂದರ್ಭ ಇಲ್ಲಿ ಭಾಷಣ ಮಾಡುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಆ್ಯಂಟೋನಿಯ ಭಾಷಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ಒಂದು ಸ್ಟೋರಿಯಲ್ಲಿ ಮತ್ತೊಂದು ತಿರುವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಬ್ರೂಟಸ್ ಸ್ಪೀಕ್ಸ್ ಫಸ್ಟ್ ಟು ದ ಕ್ರೌಡ್. ಇಲ್ಲಿ ಆ ಒಂದು ಫ್ಯುನರಲ್ ಅಂತ ಟೈಮ್ನಲ್ಲಿ ಫಸ್ಟ್ ಯಾರು ಮಾತಾಡ್ತಾರೆ? ಬ್ರೂಟಸ್ ಮಾತಾಡ್ತಾರೆ. ಬ್ರೂಟಸ್ ಮಾತಾಡಿ ಜನರಿಗೆ ಏನನ್ನ ಹೇಳ್ತಾರೆ? ಹಿ ಯೂಸ್ಡ್ ಎ ವೆರಿ ಲಾಜಿಕಲ್ ಆ್ಯಂಡ್ ಕಾಮ್ ವೇ ಟು ಟಾಕಿಂಗ್. ಹಿ ಟಾಕ್ಸ್ ದ people that he killed Caesar because Caesar was too ambitious and would have made them all slaves. ಅಂದರೆ ಇಲ್ಲಿ ಬ್ರೂಟಸ್ ಜನರ ಮುಂದೆ ಮಾತಾಡಿ, ಆ ಕ್ರೌಡ್ನ ಮುಂದೆ ಮಾತಾಡಿ, ನಾನು ಮಾಡಿದ್ದು ಯಾವ ಒಂದು ಕಾರಣಕ್ಕೋಸ್ಕರ, ನನ್ನ ಮಹತ್ವಾಕಾಂಕ್ಷೆ ಈ ಒಂದು ರೋಮ್ನ ಜನತೆಯ ಬಗ್ಗೆ ಹೇಗೆಲ್ಲ ಇದೆ ಅನ್ನೋದನ್ನು ಅವನಿಲ್ಲಿ ಕನ್ವೆ ಮಾಡ್ತಾನೆ. ಹಿ ಆಸ್ಕ್ ದೆಮ್ ಟು ಯೂಸ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ಜಡ್ಜ್ ಹಿಮ್ ಫೇರ್ಲಿ. ಮತ್ತು ಜನತೆಗೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬಿಡ್ತಾನೆ. ನಿಮಗೆ ಏನು ಸರಿ ಅಂತ ಅನಿಸುತ್ತೆ ಅದನ್ನು ನೀವು ಮಾಡಿ. ನಾನೀಗ ಯಾವ ಒಂದು ಉದ್ದೇಶಕ್ಕೆ ನಾನು ಸೀಸರ್ನ ಕೊಲೆ ಮಾಡಿದ್ದೀನಿ ಅಂತಂದರೆ, ನನಗೆ ಜನರ ಒಂದು ಒಳಿತೆ ತುಂಬ ಮುಖ್ಯ ಆಗಿತ್ತು, ಅದಕ್ಕೋಸ್ಕರ ನಾನು ಹೀಗೆ ಸೀಸರ್ನ ಕೊಲೆ ಮಾಡಿದೆ ಅಂತ ಹೀಗೆ ಅವನು ಭಾಷಣವನ್ನು ಮಾಡಿ ಬಹಳ ಸ್ಮೂತಾಗಿ ಜನರನ್ನು ತನ್ನ ತಪ್ಪನ್ನ ಸರಿ ಅಂತ ಹೇಳಿ ವಾದವನ್ನು ಮಾಡಿರ್ತಾನೆ. He doesn't realize that crowd is actually controlled by their emotions rather than their brains. ಅಂದರೆ ಇಲ್ಲಿ ಬ್ರೂಟಸ್ ಏನು ಯೋಚನೆ ಮಾಡ್ದ ಅಂತಂದರೆ, ಜನರು ಬುದ್ಧಿಯ ಮೂಲಕ ಯೋಚನೆ ಮಾಡ್ತಾರೆ, ಇಲ್ಲಿ ಫೀಲಿಂಗ್ಸ್ಗೆ ಯಾವುದೇ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವನು ತಪ್ಪಾಗಿ ಜನರನ್ನು ಅರ್ಥೈಸ್ಕೊಂಡಿರ್ತಾನೆ. ಹಾಗಾಗಿ ಅವನು ತುಂಬ ಲಾಜಿಕ್ ಆಗಿ ಮಾತಾಡಿ ತಾನು ಮಾಡಿದಂತಹ ಕೊಲೆ ಅದು ಕೊಲೆಯಲ್ಲ, ಜನರ ಒಳಿತಿಗೋಸ್ಕರ ತಾನು ಮಾಡಿದ್ದು ಅಂತ ಹೇಳಿ ಜನರನ್ನು ಕನ್ವೆ ಮಾಡಿ ಅವರನ್ನು ಒಪ್ಪಿಸುವಂತಹ ಒಂದು ಪ್ರಯತ್ನವನ್ನು ಸಹ ಮಾಡ್ತಾನೆ ಇಲ್ಲಿ. ಆದರೆ ಮಾರ್ಕ್ ಆ್ಯಂಟೋನಿ ಸ್ಪೀಚಸ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೂಮೆಂಟ್ ಇನ್ ದ ಪ್ಲೇ. ಇಲ್ಲಿ ಮಾರ್ಕ್ ಆ್ಯಂಟೋನಿಯ ಸ್ಪೀಚ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಈ ನಾಟಕದಲ್ಲಿ. ಹಿ ಡಸ್ ನಾಟ್ ಯೂಸ್ ಲಾಜಿಕ್. ಅವನು ಮಾರ್ಕ್ ಆ್ಯಂಟೋನಿ ಇಲ್ಲಿ ಯಾವುದೇ ರೀತಿಯಾದಂತಹ ಲಾಜಿಕನ್ನು ಅವನು ಯೂಸ್ ಮಾಡೋದಿಲ್ಲ. ಬದಲಾಗಿ ಏನು ಮಾಡ್ತಾನೆ, ಅವನು ಜನರ ಫೀಲಿಂಗ್ಸನ್ನು ಇಲ್ಲಿ ಯೂಸ್ ಮಾಡ್ಕೋತಾನೆ. ಹಿ ಶೋಸ್ ದ ಕ್ರೌಡ್ ಸೀಸಸ್ ಡೆಡ್ ಬಾಡಿ ಆ್ಯಂಡ್ ದ ಹೋಲ್ಸ್ ಇನ್ ಹಿಸ್ ಕ್ಲಾಕ್ ವೇರ್ ಹಿ ವಾಸ್ ಸ್ಟೆಪ್ಡ್. ಮನಸ್ಸಿಗೆ ನಾಟೋ ರೀತಿಯಲ್ಲಿ ಮಾಡಬೇಕು ಅಂತಂದರೆ ಜನರನ್ನು ಯಾವ ರೀತಿ ಅವ್ರಿಗೆ ಮಾತಾಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವನೇನು ಮಾಡ್ದ, ಸೀಸರ್ನ ಡೆಡ್ ಬಾಡಿಯನ್ನು ತೋರಿಸ್ತಾ ಅವನು ಧರಿಸಿದಂತಹ ಬಟ್ಟೆಯಲ್ಲಿ ಇದ್ದಂಥ ಹೋಲ್ಗಳನ್ನು ತೋರಿಸ್ತಾ, ಅಂದರೆ ಅವನನ್ನು ಚುಚ್ಚಿ ಏನು ಕೊಲೆ ಮಾಡಿದ್ರು ಆಗ ಬಟ್ಟೆಯಲ್ಲಿ ಏನು ಹೋಲಾಗಿತ್ತು ಆ ಹೋಲ್ಗಳನ್ನು ಜನರಿಗೆ ತೋರಿಸ್ತಾ ಹೇಳ್ತಾನೆ, ಹಿ ಕೀಪ್ಸ್ ಕಾಲಿಂಗ್ ದ ಕಿಲ್ಲರ್ಸ್ ಹಾನರಬಲ್ ಮ್ಯಾನ್. ಕೋಪವನ್ನು ಇಲ್ಲಿ ತೋರಿಸ್ಕೊಳ್ಳಲ್ಲ, ಬದಲಾಗಿ ಅವನು ತುಂಬ ಕಾಮಾಗಿ ಜನರಿಗೆ ಟಚ್ ಮಾಡೋ ರೀತಿಯಲ್ಲಿ ಅವನಿಲ್ಲಿ ಮಾತಾಡ್ತಾನೆ. ಹಾಗಾಗಿ ಅವನೇನಂತ ಬಳಸ್ತಾನೆ, ಕೊಲೆಗಾರರನ್ನು ಸಹ ಹಾನರಬಲ್ ಮ್ಯಾನ್ ಅಂದರೆ ಗೌರವಾನ್ವಿತ ವ್ಯಕ್ತಿಗಳು ಅಂತಲೇ ಅವನಿಲ್ಲಿ ಕರೀತಾನೆ. ಬಟ್ ಹಿ ಸೇಸ್ ಇಟ್ ಈಸ್ ಎ sarcastic way so that the crowd eventually realize he is actually calling them murder. ಕೊಲೆ ಮಾಡಿದಂತಹ ಜನರನ್ನು ಕರಿತಾ ಇದ್ದಾನೆ ಹಾನರಬಲ್ ಮ್ಯಾನ್ ಅನ್ನೋಂಥದ್ದು. ಇದು ಅವನು ಸರ್ಕಾಸ್ಟಿಕ್ ಆಗಿ ಕರಿತಾ ಇರುವಂಥದ್ದು. ಇಲ್ಲಿ ಅವರನ್ನು ಕೊಲೆ ಮಾಡಿರುವಂಥವ್ರು ಅಥವಾ ಮರ್ಡರರ್ ಅಂತ ಹೇಳಿ ಕರೆಯೋದರ ಬದಲು ಅವನಿಲ್ಲಿ ಹಾನರಬಲ್ ಮ್ಯಾನ್ ಅನ್ನುವಂಥ ಒಂದು ಪದವನ್ನು ಬಳಸ್ತಾ ಇದ್ದಾನೆ. ಇದು ಜನರಿಗೆ ಅರ್ಥ ಆಗತ್ತೆ. ಹಿ ಆಲ್ಸೋ reads Caesar's will, telling the people that Caesar left them money and public parks. ಬ್ರೂಟಸ್ ಮಾತಾಡುವಾಗ ಏನು ಹೇಳಿದ್ದ, ಇಲ್ಲಿ ಜನರಿಗೆ ತುಂಬ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣದಿಂದ ನಾನು ಅವ್ರನ್ನ ಕೊಲೆ ಮಾಡಿದೆ ಅಂತ ಹೇಳ್ದ. ಆದರೆ ಇಲ್ಲಿ ಆ್ಯಂಟೋನಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಸೀಸರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿರಲಿಲ್ಲ, ಬದಲಾಗಿ ಅವನು ನಿಮಗೋಸ್ಕರ ಏನು ಮಾಡ್ತಿದ್ದ, ಹಣವನ್ನು ಅವನು ಸೇವ್ ಮಾಡಿಟ್ಟಿದ್ದ. ದಿಸ್ ಮೇಕ್ಸ್ ದ ಕ್ರೌಡ್ ಫೀಲ್ ಲವ್ಡ್ ಬೈ ಸೀಸರ್ ಆ್ಯಂಡ್ ಬ್ಯಾಟ್ರಾಯ್ಡ್ ಬೈ ದ ಕಿಲ್ಲರ್ಸ್. ಸೀಸರ್ ನಿಮಗೋಸ್ಕರ ಎಲ್ಲ ದುಡ್ಡು ಮಾಡಿಟ್ಟಿದ್ದ, ನಿಮ್ಮ ಒಂದು ಒಳಿತಿಗೋಸ್ಕರ, ನಿಮ್ಮ ಕಷ್ಟಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಅವನು ಮನಿಯನ್ನು ಸೇವ್ ಮಾಡಿಟ್ಟಿದ್ದ ಅನ್ನೋದನ್ನು ಏನು ತೋರಿಸ್ತಾನೆ, ಅದು ಜನರಿಗೆ
ಸೀಸರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋದಕ್ಕೆ, ಹಾಗೇನೆ ಇಲ್ಲಿ ಯಾರು ಸೀಸರ್ನ ಕೊಲೆ ಮಾಡಿರ್ತಾರೆ ಅವರ ಬಗ್ಗೆ ಯುದ್ಧವನ್ನ ಮಾಡುವಂಥದ್ದು ಅಥವಾ ಅವರ ಬಗ್ಗೆ ತಿರುಗಿ ಬೀಳೋದಕ್ಕೆ ಇಲ್ಲಿ ಕಾರಣ ಆಗತ್ತೆ. ಆಂಥೋನಿ ಸ್ಪೀಚ್ ಈಸ್ ಸೋ ಎಫೆಕ್ಟಿವ್ ದಟ್ ಇಟ್ ಟರ್ನ್ಸ್ ಎ ಪೀಸ್ಫುಲ್ crowd into a violent mob that wants to burn down the houses of the conspirator. ಈ ಒಂದು ಸ್ಪೀಚಿಂದ ಜನರಲ್ಲಿ ಏನಾಗುತ್ತೆ, ಕಿಚ್ಚು ಹತ್ಕೊಳ್ಳುತ್ತೆ. ಅದರಿಂದ ಜನರೇನು ಮಾಡ್ತಾರೆ, ಯಾರೆಲ್ಲ ಕೊಲೆ ಮಾಡಿರ್ತಾರೆ ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ, ಅವರ ಮನೆಗಳನ್ನು ಸುಟ್ಟಾಕ್ತಾರೆ, ಅವರ ಜೊತೆ ಯುದ್ಧವನ್ನು ಮಾಡೋದಕ್ಕೆ ರೆಡಿ ಆಗ್ತಾರೆ. ವೆನ್ ವಿ ಲುಕ್ ಅಟ್ both letters and speeches together, we see a big lesson in the play. ನಾವು ಈ ಒಂದು ಸ್ಪೀಚಸ್ ಅಂತಂದರೆ ಈ ಒಂದು ಭಾಷಣವನ್ನು ಮತ್ತು ಜೊತೆಗೆ ಈ ಒಂದು ಫೇಕ್ ಲೆಟರ್ಸ್ಗಳನ್ನು ನಾವು ನೋಡಿದಾಗ ನಮಗೆ ಇಲ್ಲಿ ಒಂದು ಯಾವ ವಿಷಯ ತಿಳಿಯುತ್ತೆ ಈ ಒಂದು ನಾಟಕದಲ್ಲಿ ಅಂತಂದರೆ, ದ ಲೆಟರ್ ಶೋಸ್ ಹೌ ಇಂಡಿವಿಜುವಲ್ಸ್ ಕ್ಯಾನ್ ಬಿ ಟ್ರಿಕ್ಡ್ ಇನ್ ಪ್ರೈವೇಟ್. ಅಂದರೆ ಈ ಲೆಟರ್ಗಳು ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ನಾವು ಬದಲಾಯಿಸಬಹುದು ಅನ್ನೋದನ್ನು ತೋರಿಸುತ್ತೆ. ಆ್ಯಂಡ್ ದ ಸ್ಪೀಚಸ್ ಶೋಸ್ ಹೌ ಎ ಹೋಲ್ ಸಿಟಿ ಕ್ಯಾನ್ ಬಿ ಕಂಟ್ರೋಲ್ಡ್ ಇನ್ ಪಬ್ಲಿಕ್ ಅನ್ನೋದನ್ನು ತೋರಿಸುತ್ತೆ. ಈ ಒಂದು ಭಾಷಣ ಅನ್ನುವಂಥದ್ದು ಒಂದು ನಗರದ ಜನರನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ. ಶೇಕ್ಸ್ಪಿಯರ್ ಈಸ್ ಶೋಯಿಂಗ್ ಅಸ್ ದಟ್ ದ ಪವರ್ ಬಿಲಾಂಗ್ಸ್ ಟು ದೋಸ್ ಹೂ ನೋ ಹೌ ಟು ಯೂಸ್ ವರ್ಡ್ಸ್ ಟು ಟಚ್ ಪೀಪಲ್ಸ್ ಹಾರ್ಟ್ಸ್ ಆರ್ ಟ್ರಿಕ್ ದೇರ್ ಮೈಂಡ್ಸ್. ಈ ಒಂದು ಸಂಪೂರ್ಣವಾದ ಸಂಭಾಷಣೆಯನ್ನು ನಾವು ನೋಡಿದಾಗ ಇಲ್ಲಿ ಶೇಕ್ಸ್ಪಿಯರ್ ನಮಗೆ ಏನನ್ನು ಹೇಳೋದಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ಪವರ್ ಅನ್ನುವಂಥದ್ದು ಎಲ್ಲರಿಗೂ ಒಲಿಯೋದಿಲ್ಲ. ಪವರ್ನ ಯಾರು ಅದನ್ನು ಒಲಿಸ್ಕೊಳ್ಳೋದಕ್ಕೆ ಅಥವಾ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂದರೆ ಚೆನ್ನಾಗಿ ಮಾತು ಗೊತ್ತಿರಬೇಕು. ಯಾರು ತಮ್ಮ ಮಾತುಗಳ ಮೂಲಕ ಜನರ ಮನಸ್ಸನ್ನು ಟಚ್ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಅಧಿಕಾರವನ್ನು ಒಲಿಸ್ಕೊಳ್ಳೋದಕ್ಕೆ ಅಥವಾ ಅಧಿಕಾರವನ್ನು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಇಲ್ಲಿ ಶೇಕ್ಸ್ಪಿಯರ್ ನಮಗೆ ಹೇಳ್ತಾ ಇದ್ದಾರೆ. ಇಟ್ ಡಸಂಟ್ ಮ್ಯಾಟರ್ ಇಫ್ ದ ವರ್ಡ್ಸ್ ಆರ್ ಟ್ರೂ ಆರ್ ಫೇಕ್. ಇಲ್ಲಿ ನೀವು ಸತ್ಯ ಹೇಳ್ತಾ ಇದ್ದೀರಾ ಅಥವಾ ಸುಳ್ಳು ಹೇಳ್ತಿದ್ದೀರಾ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗಲ್ಲ. ಬದಲಾಗಿ ನೀವು ಯಾವ ರೀತಿಯಲ್ಲಿ ಮಾತುಗಳ ಮೂಲಕ ಜನರನ್ನು ನೀವು ಮ್ಯಾನಿಪುಲೇಟ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ನೀವಿಲ್ಲಿ ನಿಜಾನೇ ಹೇಳಬೇಕು ಅನ್ನುವಂಥದ್ದು ಅಥವಾ ಸುಳ್ಳು ಹೇಳಬೇಕು ಅನ್ನುವಂಥದ್ದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಬದಲಾಗಿ ನೀವು ಆಡ್ತಿರುವಂತಹ ಮಾತುಗಳು ಜನರ ಮನಸ್ಸನ್ನು ಮುಟ್ಟುತ್ತಿದೆಯಾ ಅನ್ನೋದು ಮಾತ್ರ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ವಾಟ್ ಮ್ಯಾಟರ್ ಈಸ್ ಹೌ ದ ಪೀಪಲ್ ರಿಯಾಕ್ಟ್ ಟು ದೆಮ್. ಯಾವ ಒಂದು ವಿಷಯಕ್ಕೆ ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ನಾವು ಹೀಗೆ ಹೇಳಿದರೆ ಅವರ ನೆಕ್ಸ್ಟ್ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ನಾನು ತುಂಬ ಚೆನ್ನಾಗಿ ಯಾರು ಅರ್ಥವನ್ನು ಮಾಡ್ಕೊಂಡಿರ್ತಾರೋ, ನಾವು ಏನು ಮಾತಾಡಿದ್ರೆ ಎಲ್ಲಿ ಜನ ಟ್ರಿಗರ್ ಆಗ್ತಾರೆ, ನಾವು ಏನನ್ನು ಹೇಳಿದರೆ ನಾವು ಜನರನ್ನು ಕಾಮ್ ಮಾಡ್ಬೋದು, ಅಥವಾ ನಾವು ಯಾವ ರೀತಿಯಲ್ಲಿ ಜನರ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಮಾತಾಡ್ಬೋದು, ಈ ರೀತಿ ಒಂದು ಮಾತಿನ ಚಾತುರ್ಯವನ್ನು ಯಾರು ಹೊಂದಿರ್ತಾರೆ ಅಂಥ ಒಬ್ಬ ವ್ಯಕ್ತಿ ಉತ್ತಮ ಆಡಳಿತಗಾರ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಶೇಕ್ಸ್ಪಿಯರ್ ನಮಗೆ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ನಾವು ಕನ್ಕ್ಲೂಷನ್ನ ನೋಡೋದಾದರೆ, ಇನ್ ದ ಎಂಡ್ ಬ್ರೂಟಸ್ ಲೂಸಸ್ ಹಿಸ್ ಲೈಫ್ ಬಿಕಾಸ್ ಹಿ ವಾಸ್ ಟ್ರಿಕ್ಡ್ ಬೈ ಲೆಟರ್ಸ್ ಆ್ಯಂಡ್ ಡಿಫೆಕ್ಟೆಡ್ ಬೈ ಆಂಥೋನಿ ಸ್ಪೀಚ್. ಇಲ್ಲಿ ಬ್ರೂಟಸ್ ಕೊನೆಯಲ್ಲಿ ಏನು ಆಗ್ತಾನೆ, ತನ್ನನ್ನು ತಾನೇ ಕೊಂದ್ಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೋತಾನೆ ಅಥವಾ ಇಲ್ಲಿ ಸತ್ತೋಗ್ತಾನೆ ಅಂತಲೇ ಹೇಳ್ಬೋದು. ಯಾವ ಒಂದು ಕಾರಣಕ್ಕೆ ಅಂತಂದರೆ, ಅವನು ಎರಡು ರೀತಿಯಲ್ಲಿ ತಾನು ಮ್ಯಾನಿಪುಲೇಟ್ ಆಗ್ತಾನೆ. ಹೇಗೆ ಅಂತಂದರೆ, ಈ ಲೆಟರ್ಸ್ಗಳು ಬಂದಾಗ ಅದು ಸರಿನಾ ತಪ್ಪಾ ಅನ್ನೋದನ್ನು ಅವನು ನೋಡೋದಿಲ್ಲ, ಬದಲಾಗಿ ಅದನ್ನು ನಿಜ ಅಂತ ಹೇಳಿ ನಂಬ್ತಾನೆ. ಜೊತೆಗೆ ಆಂಥೋನಿ ಸ್ಪೀಚ್ ಕೂಡ ಇಲ್ಲಿ ಅವನ ಜೀವನದಲ್ಲಿ ಕೊನೆಗಾಣೋದಕ್ಕೆ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇದಿಷ್ಟು ನಾಟಕದ ಪ್ರಶ್ನೆಗಳಿಗೆ ಉತ್ತರ. ಇನ್ನೂ ಒಂದಷ್ಟು ಪ್ರಶ್ನೆಗಳ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಇದು 2ನೇ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು 2 ವಿಡಿಯೋ ಆಗಬಹುದು, ಯಾಕಂದರೆ ಕ್ವಶನ್ಸ್ ತುಂಬ ಇದ್ದಾವೆ, ಅದಷ್ಟನ್ನು ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಗಾಗಿ ಇನ್ನೊಂದು ವಿಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.